ಚಾರ ಬರ್ತದೆ. ಈಗ ಲೆಕ್ಕ ಎಲ್ಲಿ ನಮ್ಮ ಎಲ್ಲಿದೆ ದಿನ ನೋಡ್ರೆ ಬನ್ನಿ, ಫೋನ್ ಮಾಡಿರಿ, ಒಳಗಡೆ ಪೂಜೆ ನಡೀತದೆ. ಬನ್ನಿ ಅಣ್ಣತಿ, ಬನ್ನಿ ಮಾಡ್ತೀರ, ಬನ್ನಿ ಮಾಡಿ ಬನ್ನಿ ಬನ್ನಿ ಸರ್ ಬನ್ನಿ. ಸೈಡ್ ನಿಂತ್ಕೊಳ್ಳಿ, ಸ್ವಲ್ಪ ಸೈಡ್ ನಿಂತ್ಕೊಳ್ಳಿ. ಮಾಡುವ ಬನ್ನಿ ನೋಡ್ರೆ ಎಲ್ಲ ಮಾಡಿ ಎಲ್ಲ ಮಾಡಿ ಬನ್ನಿ ಎಲ್ಲ ಬನ್ನಿ ಅಣ್ಣತಿ, ಬನ್ನಿ ಮಾಡ್ತೀರ, ಬನ್ನಿ ಮಾಡಿ ಬನ್ನಿ ಬನ್ನಿ ಸರ್ ಬನ್ನಿ. ಸೈಡ್ ನಿಂತ್ಕೊಳ್ಳಿ, ಸ್ವಲ್ಪ ಸೈಡ್ ನಿಂತ್ಕೊಳ್ಳಿ. ಎಲ್ಲಿದೆ ದಿನ ನೋಡ್ರೆ ಬನ್ನಿ, ಫೋನ್ ಮಾಡಿರಿ, ಒಳಗಡೆ ಪೂಜೆ ನಡೀತದೆ. ಸ್ವಾಗತವನ್ನ ಬಯಸ್ತೇನೆ. ಹಾಗೆ ನಮ್ಮ ನಮ್ಮನ್ನ ಅವ್ರು ಏನು ವೃತ್ತಿ ಅಂತ ಹೇಳಿ ಅದನ್ನು ಪರಿಚಯ ನಮ್ಮ ಪ್ರಶಾಂತ್ರವರು ಆಡಿಟ್ರು. ಅವರು ಈಗಾಗಲೇ ಬೂದಿಕೇರಿಯಲ್ಲಿ ತಮ್ಮದೇ ಆದ ಒಂದು ಕಚೇರಿಯನ್ನು ಇಟ್ಕೊಂಡಿದ್ದಾರೆ. ಅದರಲ್ಲೂ ನಮ್ಮ ಕುಲ ಬಾಂಧವರಿಗೆ ಆದಷ್ಟು ಸರಳ ರೀತಿಯಲ್ಲಿ, ಅಂದ್ರೆ ಕಡಿಮೆ ಹಣಕಾಸು ವ್ಯವಹಾರದಲ್ಲಿ ಕಡಿಮೆ ದುಡ್ಡಿನಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಮಾಡ್ಕೊಳ್ತಿದ್ದಾರೆ. ಅವರನ್ನ ತಾವೆಲ್ಲ ಕುಲ ಬಾಂಧವರು ಬೆಳೆಸಬೇಕು ಮತ್ತು ಅವರನ್ನ ಆಶ್ರಯಿಸಬೇಕು ಅಂತ ಹೇಳಿ ನಾನು ನಿಮ್ಮನ್ನು ಕೇಳ್ಕೊಂತ, ನಮ್ಮ ಎಕ್ಸ್ಮೋ ಸೆಂಟ್ರೇಗೌಡರು ಅವರು ಕೂಡ ಇವತ್ತು ಪ್ರಶಾಂತ್ ಅವರಿಬ್ರು ಕೂಡ ನಮ್ಮ ತಿಂಡಿ ವ್ಯವಸ್ಥೆಯನ್ನ ಮಾಡ್ಕೊಡ್ರ ಜೊತೆಗೆ ನಮ್ಮ ನೇಗಿಲು ಯೋಗಿನ ಉದ್ದಕ್ಕೂ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನಾನು ಸ್ವಾಗತವನ್ನ ಕೋರ್ತೇನೆ. ಇವತ್ತು ಚೇರ್ಗಳು ಅವು ಇವು ಏನ್ ಬೇಕು ಎಲ್ಲ ಉಪಯೋಗಿಸ್ಕೊಡಿ ಅಂತ ಕೇಳಿ ನಮ್ಗೆ ಸಹಕಾರ ಕೊಟ್ಟು ಈ ಸಂಸ್ಥೆಯನ್ನ ಬೆಳೆಸಿದರೆ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಇಲ್ಲ ಸರ್, ನಮ್ಗೆ ನೇಗಿಲು ಯೋಗಿ ಸಮಾಜ ಸೇವಾ ಟ್ರಸ್ಟ್ ಇದು ನಮ್ದು ಟ್ರಸ್ಟ್, ನಮ್ ಜೊತೆ ನೀವಿದ್ರೆ ಮಾತ್ರ ನನ್ಗೆ ಟ್ರಸ್ಟ್ ಅಂತ ಹೇಳಿದಾಗ ಆಯ್ತು ನಾನು ಬರ್ತೀನಿ ನಿಮ್ ಜೊತೆಲಿ ಇರ್ತೀನಿ ಎಂದು ಬರೀ 3,000 ರೂಪಾಯಿಗೆ ನಮ್ಗೆ ಈ ಕಚೇರಿಯ ಬಾಡಿಗೆಗೆ ನೀಡಿದ್ದಾರೆ. ಅವರು ಕೂಡ ನಮ್ಮ ಈ ನೇಗಿಲು ಬಯಸ್ತೇನೆ. ಹಾಗೆ ನಮ್ಮ ಎಲ್ಲ ಮಿತ್ರರು ಇವತ್ತು ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಎಲ್ಲಾ ನೇಗಿಲುಗಿ ಟ್ರಸ್ಟ್ ನ ಮುಂಚೂಣಿಯ ನಾಯಕರು ಏನು ಕೋರ್ ಕಮಿಟಿ ಸದಸ್ಯರಿದ್ದಾರೆ, ನಮ್ಮ ನಾಗರಾಜಣ್ಣ ಇರ್ಬೋದು, ಚಿಕ್ಕರಂಗಣ್ಣ ಇರ್ಬೋದು, ನಮ್ಮ ಸಿವಿಲ್ ಸೆಕ್ರೆಟರಿ ಇರ್ಬೋದು, ನಮ್ಮ ಕಾಂತರಾಜು ಫುಲ್ ಓಡಾಟ ಮಾಡ. ಸೊ ಇದು ಏನಂದ್ರೆ ಈ ಕಾಳಜಿ ನಮ್ಮಲ್ಲಿ ಬಂದಾಗ ಈಗ ನಾಗೇಶ್ ಅವ್ರಿಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದೀವಿ. ನಿಮ್ಮ ಸಹಕಾರ ನಮಗೆ ಉದ್ದಕ್ಕೂ ಬೇಕು, ನಮಗೆ ಯೂತ್ಸ್ ಹುಡುಗರು ಬೇಕು ಅಂದಾಗ ದಯಮಾಡಿ ನಮ್ಮವರನ್ನ ಇಲ್ಲಿ ಕರ್ಕೊಂಡ್ ಬಿಡಿ. ನಾವು ಗೌಡ್ರು ಅಂದ್ರೆ ಏನು ಅಂತ ಅದನ್ನ ನಾವು ಇಲ್ಲಿ ತೋರಿಸ್ಕೊಡ್ತೀವಿ ದಯಮಾಡಿ. ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮ ಮಿತ್ರರು, ನಮ್ಮ BSNL ನಾಗರಾಜಣ್ಣ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಯಾವ್ದಾದ್ರು ಏನಾದ್ರು ಬೇಕಂದ್ರೆ ನಾನು ಸಪೋರ್ಟ್ ನಂದಿದ್ರಿ, ನಾನು ಏನ್ ಹೇಳ್ರಿ ನಾನು ಮಾಡ್ಕೊಡ್ತೀನಿ ಅಂತ ಬರ್ತಾರೆ. ಅವ್ರಿಗೆ ಪ್ಯಾನ್ ಬೇಕಾ ಇದ್ ಬೇಕಾ ಏನಾರ ಕೇಳಿ ನೀವು ನಾನು ಕೊಡ್ತೀನಿ ಬಿಡ್ರಿ ಅಂತಾರೆ. ಹಾಗಾಗಿ ಇಂಥ ಸ್ಫೂರ್ತಿಗಳು
ನಮ್ಮಲ್ಲಿ ನೇಗಿಲುವಿಗೆ ಇರೋದ್ರಿಂದನೇ ಈ ನೇಗಿಲುವಿಗೆ ಸಮಾಜ ಸೇವಾ ಟ್ರಸ್ಟ್ ಕನಕಪುರದಲ್ಲಿ ತಲೆ ಎತ್ತಲಿಕ್ಕೆ ಸಾಧ್ಯ ಆಗಿದೆ. ಬಟ್ ಇನ್ನು ಮುಂದೇನು ಕೂಡ ಬೆಳೆಸಲಿಕ್ಕೂ ಕೂಡ ಎಲ್ಲರೂ ಸಹಕಾರ ಬೇಕಂತ ಕೇಳ್ತಾ ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಮ್ಮ ಕಬಳೆಗೌಡರು ಇದ್ದಾರೆ, ನಮ್ಮ ಕೃಷ್ಣಮೂರ್ತಿ ಇದ್ದಾರೆ, ಎಲ್ಲರೂ ಕೂಡ ನಮ್ಮ ಕುಲ ಬಾಂಧವರುಗಳು ಈ ಏನು ನಮ್ಮ ಪತ್ರಕರ್ತರು ಇದ್ದೀರೋ ಮಾಧ್ಯಮದವರು ಇದ್ದೀರೋ ಅವರನ್ನ ನಮ್ಮ ನೇಗಿಲುಗಿ ಸಮಾಜ ಸೇವಾ ಟ್ರಸ್ಟ್ ನಿಂದ ಪತ್ರಕರ್ತರ ಇದಾಗಿ ನಾವು ನೇಮಕ ಮಾಡಿಕೊಂಡಿದ್ದೀವಿ. ಯಾವುದು ಕಾರ್ಯಕ್ರಮ ಮಾಡೋಣ, ಇನ್ನು ಮುಂದೆ ನಾವು ನಮ್ಮ ಮುಂದಿನ ಕಾರ್ಯಕ್ರಮ ಬಹಳಷ್ಟಿದೆ, ಅದನ್ನ ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾವು ಇಷ್ಟಪಡ್ತೀವಿ. ಎಲ್ಲರೂ ಕೂಡ ಎಲ್ಲರಿಗೂ ಸ್ವಾಗತವನ್ನು ಕೋರಿ ನಾನು ಈ ನನ್ನ ಸ್ವಾಗತ ಚಿಕ್ಕಪ್ಪೇಗೌಡರು ಎಲ್ಲರೂ ಸೊ ಈಗ ಒಂದು ಉದ್ಘಾಟನೆ ಕಾರ್ಯಕ್ರಮ ಯಾ ಶುಭ್ರವಸ್ತ್ರಾನ್ವಿತಾ ಯಾ ವೀಣಾ ವರದಂಡ ಮಂಡಿತಕರಾ ಯಾ ಶ್ವೇತ ಪದ್ಮಾಸನಾ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿ ಗುರುದೇವೈ ಸದಾ ಪೂಜಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪ ನಿಶೇಷ ಜಾಡ್ಯಾಪ. ಧನ್ಯವಾದಗಳು. ರಾಮನವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಗಣ್ಯರಿಂದ ಉದ್ಘಾಟನೆ ಕಾರ್ಯಕ್ರಮ. ಬನ್ನಿ ಪ್ರಶಾಂತ್ ಹಿಂದೆ ನಮ್ಮಿಂದ ನಿಂತ್ಕೊಟ್ರೆ ಬನ್ನಿ ಸರ್ ಬನ್ನಿ ಕೃಷಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಉತ್ತಮ ನಮ್ಮ ಕಾರ್ಯಕ್ರಮದ ರೂಪುರೇಷೆಗಳು, ಈ ಕಾರ್ಯಕ್ರಮದ ಉದ್ದೇಶ ಪೂರ್ಣ ಮಾಹಿತಿಯನ್ನು ನಮ್ಮ ಪಟೇಲ್ಸಿ ರಾಜ್ಯದ ಅಧ್ಯಕ್ಷರು ನಮ್ಮ ಬಳಿಗೆ ವಹಿಸಿದ್ದಾರೆ. ಇಲ್ಲಿ ನಮ್ಮ ಉದ್ದೇಶ ಸರಳವಾಗಿ ಸಿಂಪಲ್ ಆಗಿ ಇನ್ನೊಂದು, ನಮ್ಮ ಈ ಕಾರ್ಯಕ್ರಮವನ್ನು ನೇಗಿಲುಗಿ ಸಮಾಜ ಸೇವಾ ಟ್ರಸ್ಟ್ ರಿಸ್ಕ್ ತಗೊಂಡು ಕೆಲಸ ಮಾಡುವಂಥವ್ರು ಇವನ್ ನನ್ನ ಯಾವ ರಾಜಕಾರಣಿಗೂ ಕೂಡ ನಾನು ಕಂಡಿಲ್ಲ. ಏಕೆಂದರೆ ಪ್ರತಿ ಹೆಜ್ಜೆನಲ್ಲೂ ಅವರು ರಿಟೈರ್ಡ್ ಆಗಿ ಇನ್ನೂ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಜೊತೆಗೆ ನೇಗಿಲುಗಿನಂತೂ ತಲೆ ಮೇಲೆ ಬಿಡಿಕೊಂಡು ಓಡಾಡ್ತಿದ್ದಾರೆ. ಈ ಸಂಸ್ಥೆಗೋಸ್ಕರ ಏನು ಬೇಕಾದ್ರೂ ಮಾಡಲಿಕ್ಕೆ ಅವರು ತಯಾರು ಕೂಡ ಇದ್ದಾರೆ. ಹಾಗಾಗಿ ಅವರ ಒಂದು ಅಣತಿಯ ಮೇರೆಗೆ ನಮ್ಮ ಜಿಲ್ಲಾಧ್ಯಕ್ಷರ ಜೊತೆಗೂಡಿ ಜಿಲ್ಲಾಧ್ಯಕ್ಷರು ಗೌರವಾಧ್ಯಕ್ಷರ ಜೊತೆಗೂಡಿ ಪ್ರಶಾಂತ್ ಅವ್ರ ಆಫೀಸ್ ಕಚೇರಿಗೆ ಬಂದು ಸರಿ ಡಿಸ್ಕಸ್ ಮಾಡಿದ್ದಾರೆ. ಸರಿ ನಮ್ಮ ಅಧ್ಯಕ್ಷರು ನನ್ನೊಂದು ಸರಿ ಆಫೀಸ್ ಕರೆದು ಬನ್ನಿ ಅಂತ. ಅವಾಗ ಏನಂತ ಹೋದ್ರೆ ಹೀಗೆ ನೇಗಿಲುಗಿ ಸಮಾಜ ಸೇವಾ ಟ್ರಸ್ಟ್ ಇದು ಮಾಡ್ತಾ ಇದ್ದೀವಿ, ನೀವು ಆಮೇಲೆ ಕಮಿಟಿ ಫಾರ್ಮೇಟ್ ಮಾಡೋಣ, ನಮ್ಮವ್ರನ್ನೆಲ್ಲ ಒಂದು ಕರೀರಿ ನೋಡೋಣ ನಮ್ಗೆ ಹೆಂಗೆ ಸ್ಪಂದನೆ ಸಿಗುತ್ತೆ ಅಂದ್ಬಿಟ್ಟು ಒಂದು ಇದು ಮಾಡೋದು. ಸೊ ನಾವು ನಾನು ಬೇರೆಯವ್ರ ನಮ್ಮ ಸಂಘ ಸಂಸ್ಥೆಯವ್ರನ್ನ ಕರೆದೆ ಫಸ್ಟು. ಏಕೆಂದ್ರೆ ಸಂಘ ಸಂಸ್ಥೆಗಳವರು ಮನಸ್ಸು ಮಾಡಿದ್ರೆ ಒಂದಷ್ಟು ಜನಕ್ಕೆ ಮಾಹಿತಿಯನ್ನ ನೇರವಾಗಿ ತಲುಪಬಹುದು. ನಾವು ಇಂಡಿವಿಜುವಲ್ ನಾವು ಮಾಹಿತಿ ಕೊಟ್ರೆ ಅವ್ರು ಯಾರು ಜನರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇರೋದು. ಹಾಗಾಗಿ ಸಂಘ ಸಂಸ್ಥೆಗಳ ಮೂಲಕ ನಾವು ಇದನ್ನ ಮಾಹಿತಿ ಕೊಟ್ಟಾಗ ಇದು ಬಹಳಷ್ಟು ಅಭಿವೃದ್ಧಿ ಆಗಲಿಕ್ಕೆ ಒಂದು ಅವಕಾಶ ಸಿಗ್ದಂಗಿತ್ತು. ಏಕೆಂದ್ರೆ ಬೆಂಗಳೂರು ಕೆಂಪೇಗೌಡರು
ಏನು ಬೆಂಗಳೂರಿನ ನಿರ್ಮಾಣ ಮಾಡಿದ್ರು ಆ ಥರ ಇದು ಒಂದು ಒಳ್ಳೆ ವೇದಿಕೆಯಾಗಿ ನಾವು ಇವತ್ತು ಇದನ್ನ ಈ ಮಟ್ಟಕ್ಕೆ ಬಂದಿದ್ದೀವಿ. ಇದಕ್ಕೆ ಪೂರ್ಣ ಸಹಕಾರ ನೀವೆಲ್ಲರೂ ಕೂಡ ಪಿಲ್ಲರ್ ಆಗಿ ನಿಜವಾಗ್ಲೂ ಇದನ್ನು ಕೆಲಸ ಮಾಡಿದ್ರೆ ನಮ್ಮ ಅಸ್ತಿತ್ವವನ್ನು ನಾವು ಉಳಿಸ್ಕೊಬೇಕಾಗಿರುವಂಥ ಒಂದು ಪರಿಸ್ಥಿತಿನಲ್ಲಿ ಇದು ಬಹಳ ಮುಖ್ಯವಾಗಿದೆ. ಏಕೆಂದರೆ ಇವತ್ತಾಗಲೇ ಬಹಳಷ್ಟು ಒಕ್ಕಲಿಗರ ಸಮುದಾಯದ ಪರಿಸ್ಥಿತಿ ಚಿಂತಾಜನಕವಾಗಿ ಕರ್ನಾಟಕದಲ್ಲಂತೂ ಇದೆ. ಬಟ್ ಯಾರ್ಯಾರಿಗೆ ಹೆಂಗೇನು ಗೊತ್ತಿರುತ್ತೋ ಏನೋ ಗೊತ್ತಿಲ್ಲ. ನಮ್ಮ ರಾಜಕೀಯ ಅಸ್ತಿತ್ವದಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ನಮ್ಮನ್ನ ನಾವು ಒಂದು ಇದಕ್ಕೆ ಒಳಗಾಗೋದು ಜಾಸ್ತಿ ಅಂದ್ರೆ ನಾವು ಬೇರೆಯವರು ನಮ್ಮ ಕ್ಯಾಸ್ಟ್ ಅವ್ರು ಹೇಳ್ಕೊಟ್ರೆ ನಾವು ಕೇಳಲ್ಲ. ಅದೇ ಬೇರೆಯವ್ರ ಕ್ಯಾಸ್ಟ್ ಅವರು ನಮ್ಗೆ ಏನಾರು ಹೇಳ್ಕೊಟ್ಬಿಟ್ರೆ ಅದನ್ನ ನಾವು ಒಂದಿಷ್ಟು ಚಾಚು ತಪ್ಪದೆ ನಾವು ಪಾಲನೆ ಮಾಡ್ತೀವಿ. ಯಾಕೆಂದ್ರೆ ಕರೆಕ್ಟ್ ಅವ್ರು ಹೇಳಿದ್ರು ಸರಿ ಅಂತೀವಿ. ಆದ್ರೆ ನಮ್ಮವ್ರು ಹೇಳ್ಕೊಡಿ ನಿಜವಾಗ್ಲೂ ಕೇಳೋದು. ಸೊ ಹಿಂಗಾಗಿ ನಮ್ಮನ್ನ ಬೇರೆಯವರು ಎತ್ಕಟ್ಟಿ ಆ ಹೇಳ್ಕೊಡುವಂತ ಮಾತಿಗೆ ನಾವು ಕಿವಿಯನ್ನು ನಾವು ಇಲ್ಲಿ ಮಾಡಬೇಕಾಗಿದೆ. ಹಾಗಾಗಿ ನಾವು ಇಲ್ಲಿ ಆ ಕಚೇರಿಯನ್ನ ನಾವು KNS ಸರ್ಕಲ್ ಬೇಕು, ಹತ್ರ ಆಗುತ್ತೆ ಎಲ್ಲರಿಗೂ ಓಡಾಡೋರಿಗೆ ಬರೋರಿಗೆ ಅನ್ನೋ ಉದ್ದೇಶಕ್ಕೋಸ್ಕರ, ಜೊತೆಗೆ ಈ ಕಂಪ್ಯೂಟರ್ ಅವು ಇವು ಏನಾದ್ರು ಬಂದ್ರೆ ಓಡಾಡ್ಲಿಕ್ಕೆ ಸ್ಪೇಸಿಯಸ್ ಇರುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಇಲ್ಲಿ ಬಂದ್ವಿ. ಬಟ್ ನಮಗೆ ಈಗಾಗಲೇ ಹೇಳಿದ್ರೆ ನಮ್ಮ ಕಬ್ಬಾಳೇಗೌಡರು ನಮ್ಗೆ ಬಹಳ ಸಹಕಾರ ನೀಡಿದ್ದಾರೆ, ಪ್ರಶಾಂತ್ ಅವರು ನೀಡಿದ್ದಾರೆ, ನಮ್ಮ ನವೀನ್ ಅವರು, ಮಾನಸ್ ಅವರು ನೀಡಿದ್ದಾರೆ. ನೋಡಿ ಇವತ್ತು ಈಗ ಬನ್ನಿ ಆಯ್ತು 5,000 ಕೊಟ್ಟಿದ್ದನ್ನ 3,000 ಕೊಡ್ತೀನಿ. ಇಲ್ಲ ಸರ್ ಬಾಡಿಗೆ ಯಾವ ಕೂಡ ಇಲ್ಲ 1ನೇ ತಾರೀಕೇನೆ ಕೊಡಿ. ಇದು ಯಾಕೆ ಬರುತ್ತೆ ಅಂದ್ರೆ ಇದು ನಮ್ದು ಹೋದಾಗ ಮಾತ್ರ ಬರುತ್ತೆ. ನಮ್ದು ನಮ್ಮವರು ಅನ್ನೋ ಮನೋಭಾವನೆ ಇದ್ದಾಗ ಮಾತ್ರ ಬರುತ್ತೆ. ಹಾಗಾಗಿ ಈ ಸಂಸ್ಥೆಯನ್ನ ಬೆಳೆಸಲಿಕ್ಕೆ ತಮ್ಮೆಲ್ಲರ ಸಹಕಾರ, ನಿಮ್ಮ ಸ್ನೇಹಿತರುಗಳು ಕೂಡ ದಯಮಾಡಿ ಸೇರಿಸಿ. ಈಗ ನಮ್ಮ ಗಿರಿಯಪ್ಪರು ಅವರು ನೆನ್ನೆನೆ ಬೇಕಾದ್ರೆ ರೆಡಿ ಇರೋರು, ಅವ್ರದ್ದು ಒಂಚೂರು ಕಣ್ಣದು ಸಮಸ್ಯೆ ಹಾಗಾಗಿ ಬರಲ್ಲ. ಈಗ ನಾಗರಾಜಣ್ಣ ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಗಿದೆ, ಆದರೂ ಕೂಡ ಅವತ್ತು ಹೆಂಗಿದ್ರು ಈಗ ಅದೇ ಉತ್ಸಾಹದಲ್ಲಿ ಇರ್ತಾರೆ. ಈಗ ನಮ್ಮವರು ಅಂದಾಗ ನಾವು ಬರಬೇಕು. ಜೊತೆಗೆ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ರಾಜಕಾರಣನ ನೀವು ಯಾವುದೇ ಪಕ್ಷಕ್ಕೆ ಯಾರು ಎಲ್ಲಾರು ಮಾಡ್ಕೊಳ್ಳಿ, ನೀವು ಇಲ್ಲಿ ಒಳಗೆ ಕಾಲಿಟ್ಮೇಲೆ ಆ ರಾಜಕೀಯ ತತ್ವ ಸಿದ್ಧಾಂತಗಳನ್ನ ದಯಮಾಡಿ ಇಲ್ಲಿ ತರಬಾರ್ದು ಅಂತ ನಾವು ಏನು ಹೇಳಿದೀವೋ ಅದಕ್ಕೆ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಸ್ಪಂದಿಸಿದ್ದಾರೆ. ಬಟ್ ಇದು ಕೂಡ ಮೊಬೈಲ್ಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಈ ಸಂಸ್ಥೆ ಬೆಳೀಲಿಕ್ಕೆ ಒಂದು ಪೂರಕವಾದ ವ್ಯವಸ್ಥೆ ಇದೆ ಕನಕಪುರದಲ್ಲಿ, ಇದು ಬೇಕು. ಈಗ ನಮ್ಮ ಓದುವವರ ಜೊತೆಗೆ ನಮ್ಮ ವ್ಯಾಪಾರಸ್ಥರು ಮತ್ತು ವೃತ್ತಿಪರರ ವೇದಿಕೆ ಒಂದು ಮಾಡ್ಬೇಕಂತಿದ್ದೀವಿ. ಈಗ ಉದ್ದೇಶ ಏನಪ್ಪಾ ಅಂದ್ರೆ, ಈಗ ವ್ಯಾಪಾರಸ್ಥರು ನಮ್ಮವ್ರು ಮಸ್ತಾಗಿದ್ದೀವಿ, ಬೇಜಾನಿದ್ದಾರೆ. ಸೊ ಅವರನ್ನ ನಾವು ಗುರುತಿಸಬೇಕು, ಅವ್ರ ಸಹಕಾರನ ತಗೋಬೇಕು, ಜೊತೆಗೆ ಅವ್ರಿಗೂ ನಾವು ಸಹಕಾರನ ನೀಡಬೇಕಾಗಿರೋಂಥ ಪರಿಸ್ಥಿತಿ. ಈಗ ನಮ್ಮ ಪ್ರಶಾಂತ್ ಅವರು ಆಡಿಟ್ರು. ಸೊ ಅವ್ರ ಆಫೀಸ್ಗೆ ನಾವು ಹೋದಾಗ ಹೇಳಿದೆ ನಾನು ಮೊದಲೇ, ನೀವು ಬೇರೆಯವ್ರು ಮಾಡ್ಕೊಳ್ಳೋದು ಕಡಿಮೆ ಇದ್ದಾರ, ಬಟ್ ನಮ್ಮ ಹತ್ರಕ್ಕೆ ಯಾಕೆ ಹೋಗ್ಬಾರ್ದು, ಬೇಗ ಕೆಲಸ ಆಗುತ್ತೆ. ಸೊ ಇದನ್ನ ಈ ಒಂದು ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ಪ್ರತಿಯೊಬ್ಬರು ವ್ಯಾಪಾರಸ್ಥರು ಕೂಡ, ನಾನು ಈಗ ಮೊದಲು ಎಲ್ಲ ನಾವು ತಗೋತಿದ್ವಿ, ಈಗ ನಾವು ಎಲ್ಲೂ ತಗೊಳ್ಳೋದು. ಪೆಟ್ರೋಲ್ ಬಂಕ್ ಹಿಡಿದು ಅಂಗಡಿ ಸಾಮಾನ್ಯ ಹಿಡಿದು ಮಟನ್ಸ್ ಎಲ್ಲ ನಮ್ಮವ್ರು ನೋಡ್ತೀವಿ. ಯಾಕೆ ಅಂದ್ರೆ ನಾವು ನಮ್ಮವರು ನಾವು ಹೋದಾಗ ಅವ್ರಿಗೂ ಒಂದು ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಬಿಸ್ನೆಸ್ ಇಂಪ್ರೂವ್ ಆದಾಗ ಆರ್ಥಿಕವಾಗಿ ನಮ್ಮವ್ರು ಬೆಳೆದ್ರೆ ಯಾವತ್ತಾದ್ರೂ ಒಂದಿನ ನಮ್ಮ ಸಂಸ್ಥೆಗೆ ಅವರು ಸಹಕಾರ ಆಯ್ತಾರೆ ಅನ್ನೋ ಒಂದು ಮನೋಭಾವದಿಂದ ವ್ಯಾಪಾರ ವೃತ್ತಿಪರರ ವೇದಿಕೆಯನ್ನು ಮಾಡ್ಬೇಕಂತಿದ್ವಿ. ಇನ್ನು ವೃತ್ತಿ ಮಾರ್ಗದರ್ಶನ ಮತ್ತು ಸ್ಪರ್ಧಾ ಕೇಂದ್ರ, ಈಗಾಗಲೇ ನಾವು ಪಾಪ ನಮ್ಮ ಪ್ರಿನ್ಸಿಪಾಲ್ ಮತ್ತು ನಮ್ಮ ಅಧ್ಯಕ್ಷರು ಶ್ರೀಕಂಠಣ್ಣವ್ರ ಜೊತೆ ಮಾತಾಡಿದ್ವಿ, ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದ್ರು. ಅದು ಹೇಳಿದ್ಮೇಲೆ ನಮ್ಮ ಬಾಲಕೃಷ್ಣ ಅವರು ನಮ್ಮನ್ನೇ 2-3 ಸರಿ ನನ್ನೇ ಕೇಳಿದ್ರು, ಯಾವಾಗ ಮಾಡ್ತೀರಿ ಇದು. ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಒಂದು ನಿರ್ಧಾರ ಚೇಂಜ್ ಮಾಡಿದ್ರು, ಇಲ್ಲ ಬೇಡ ಇದೆ ಫಸ್ಟ್ ಜಿಲ್ಲಾ ಮಟ್ಟದಲ್ಲಿ ಮಾಡ್ಬಿಡೋಣ. ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಒಂದು ಅವೇರ್ನೆಸ್ ಬರುತ್ತೆ, ತಾಲೂಕಲ್ಲೂ ಜಿಲ್ಲೆಯಲ್ಲಿ ಮಾಡೋಣ ಅಂತ ಒಂದು ಇದು ಬರುತ್ತೆ, ಅವಾಗ ನೀವು ಶುರು ಮಾಡಿ ಅಂತ ಕೇಳಿದ್ರೆ. ಸೊ ಈಗ ಅದನ್ನು ಮಾಡೋದು ಏನಾಗುತ್ತೆ ಅಂದ್ರೆ, ಇದರಲ್ಲಿ ನಾವು ನಮ್ಮವರೇ ಬನ್ನಿ ಅಂತ ಹೇಳಲಿಕ್ಕಾಗಲ್ಲ. ಇದು ಒಂದು ತಮ್ಮ ಮನಸ್ಸಲ್ಲಿರಲಿ. ಈಗ ವೃತ್ತಿ ಮಾರ್ಗದರ್ಶನ ಮತ್ತು ಸ್ಪರ್ಧಾ ಕೇಂದ್ರಗಳನ್ನು ನಾವು ಮಾಡಿದಾಗ ನಮ್ಮವರೇ ಬನ್ನಿ ಅಂತ ಹೇಳಲಿಕ್ಕಾಗಲ್ಲ, ಎಲ್ಲರೂ ಬರ್ತಾರೆ. ಆದ್ರೆ ಅದರಲ್ಲಿ ಮೇಜರ್ ನಾವಿರ್ಬೇಕು. 100ರಲ್ಲಿ 75% ನಾವಿರ್ಬೇಕು, ಇನ್ನೊಂದು 25% ಬೇರೆಯವ್ರು ಬಂದೇ ಬರ್ತಾರೆ. ಅವಾಗ ಅದರಲ್ಲಿ ಏನಾಗುತ್ತೆ, ನಾವು ಮೇಜರ್ ಇದ್ದಾಗ ಅದರಲ್ಲಿ ಏನು ಇದಾಗಲ್ಲ. ಸೊ ಹಂಗಾಗಿ ಅದಕ್ಕೆ ಸಹಕಾರನ ನಮ್ಮ ಗ್ರಾಮಾಂತರ ಕಾಲೇಜಿನ ಪ್ರಾಂಶುಪಾಲರು ನಮಗೆ ಪೂರ್ಣ ಸಹಕಾರವನ್ನು ಕೊಡಲಿಕ್ಕೆ ತಯಾರಿದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರು ಕೂಡ ಶ್ರೀಕಂಠಣ್ಣವರು ಕೂಡ ಬಹಳ ಇದಾಗಿದ್ದಾರೆ, ಸ್ಪೋರ್ಟಿವ್ ಆಗಿದ್ದಾರೆ. ಸೊ ಹಾಗಾಗಿ ಅದೊಂದು ಕೂಡ ನಾವು ಇಲ್ಲಿ ಮಾಡಬೇಕಾಗಿದೆ. ಇನ್ನು ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರನೂ ಕೂಡ ಉಂಟು.
ಈಗ ನಮಗೆ ಇಲ್ಲಿ ಕಚೇರಿ ಇಂಪಾರ್ಟೆಂಟ್ ಆಯ್ತು, ಕಚೇರಿ ಆಯ್ತು. ಈಗ ಒಂದು ಆ ಥರ ಆಫೀಸ್ಗಳಿಗೆ ಯಾವಂದ್ರೆ ಈಗ ನಮ್ಮ ಕಾಲೇಜ್ಗಳು, ಈ ಯಾವ್ದಾರ ಸ್ಕೂಲ್ಗಳು ಇವು ಆಶ್ರಯ ಬೇಕು. ಆಶ್ರಯ ಇದ್ದಾಗ ನಾವು ಇವೆಲ್ಲನೂ ಕೂಡ ನಾವು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಈ ಒಂದು ಗುರಿಯನ್ನು ಇಟ್ಟು ಆ ಗುರಿ ಹಿಂದೆ ಹೊರಡ್ತಾ ಇದ್ದೀವಿ. ಆ ಗುರಿ ಹಿಂದೆ ಗುರುಗಳು ಕೂಡ ಇದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷರು ಇದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಇವರು ಇದ್ದಾರೆ, ನಮ್ಮ ಈಗ ಶ್ರೀಕಂಠಣ್ಣವರಂತೂ ಆ ವಿಚಾರದಲ್ಲಿ ನೀವು ಏನ್ ಬೇಕು ಹೇಳಿ ನಮ್ಮ ಸಮುದಾಯಕ್ಕೆ ಮತ್ತು ನೀವು ಈ ತರ ಇಂಥ ಒಳ್ಳೆ ಕಾರ್ಯಗಳಿಗೆ ಏನ್ ಬೇಕು ಹೇಳಿ ಅಂತ ಸಹಕಾರವನ್ನು ನೀಡಲಿಕ್ಕೆ ತಯಾರಿದ್ದಾರೆ. ನಮ್ಮ ಪುಟ್ಟರಾಜಣ್ಣವರು ನಾವು ಈಗಾಗಲೇ ಒಂದು ಸಾರಿ ನಾವು ನಮ್ಮ ಪ್ರಶಾಂತ್ ಅವರೆಲ್ಲ ಒಂದು ಚರ್ಚೆನ ಮಾಡಿದ್ದು, ಏನು ಒಂದು ಕೃಷಿ ಕಾರ್ಯಾಗಾರ ಮಾಡಬೇಕು ಅಂತ ನಾವು ಪ್ಲಾನ್ ಹಾಕೊಂಡು ಮಾಡ್ಲಿಕ್ಕೆ ಹತ್ತತ್ರ ಇನ್ನೇನು ಹೊಟ್ಬಿಟ್ಟಿದ್ದೋ. ಕೃಷಿ ಚಟುವಟಿಕೆಗಳು ಶುರು ಆದ್ಮೇಲೆ ಮಾಡೋಣ ಅಂತ. ಅಲ್ಲಿ ಏನ್ ಮಾಡ್ಬೇಕಂತಿದ್ವಿ, ನಾವು ಇನ್ನೆಲ್ಲೂ ಬೇರೆ ಕಡೆ ಮಾಡೋದು ಬೇಡ, ಹೊರಗಡೆ ಎಲ್ಲಾರ ಮಾಡೋಣ ಅಂತ. ಅದನ್ನು ಸಕ್ಸಸ್ ಆಗಲ್ಲ. ಅದರಲ್ಲಿ ನಾವು ಬಹಳಷ್ಟು ಲೆಕ್ಕಾಚಾರ ಹಾಕಿ, ರಾಜಕೀಯ ಲೆಕ್ಕಾಚಾರಗಳನ್ನೆಲ್ಲ ಹಾಕಿ ಸ್ವಾಮೀಜಿ ಮಠದಲ್ಲೇ ಮಾಡ್ಬಿಟ್ರೆ ಬೆಸ್ಟು, ಅಲ್ಲೇನೆ ಒಂದು 500-600 ಜನ ಸೇರ್ಬೋದು ಅಂತ ಹೇಳಿ ಕೃಷಿ ಕಾರ್ಯಾಗಾರವನ್ನು ಮಾಡ್ಲಿಕ್ಕೆ ಎಲ್ಲ ಒಳಗಡೆ ಕಾಲೇಜು ಡಿಪಾರ್ಟ್ಮೆಂಟ್ ಇದೆ, ಅದೆಲ್ಲ ಎಲ್ಲ ಬೇರೆ ಬೇರೆ ಇಲಾಖೆಗಳನ್ನೆಲ್ಲ ಕರೆದು ಮಾಡ್ಲಿಕ್ಕೂ ಅನುಕೂಲ ಆಗದೆ ಯೋಚನೆ ಮಾಡಿ ನಮ್ಮ ಪುಟ್ಟರಾಜಣ್ಣವರು ಒಂದು ಸಲಹೆ ಕೊಟ್ಟರು. ಪ್ರಶಾಂತ್ ಅವರು ಅದಕ್ಕೆ ಇಲ್ಲ ಸರ್ ಮಾಡೋಣ ಅಂತ ಹೇಳಿದರೆ ಅದನ್ನ ಮಾಡ್ಲಿಕ್ಕೆ ಒಬ್ಬರ ಕಡೆಯಿಂದ ಆಗಲ್ಲ, ಅದು 100 ಜನದ ಶ್ರಮ ಬೇಕಾಗುತ್ತೆ. ಹಾಗಾಗಿ ಅದೊಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ರೆ ಕನಕಪುರದಲ್ಲಿ ನಾವು ಗೌಡ್ರು ಇದಾರೆ ಅನ್ನೋದೊಂದು ಮಾಹಿತಿ ಎಲ್ರಿಗೂ ಹೋಗುತ್ತೆ. ಇವರು ಬುಡಕಟ್ಟು ಒಂದು ಇದನ್ನ ಮಾಹಿತಿಯನ್ನು ಹಳ್ಳಿಗಳಿಗೂ ತಲುಪಿಸ್ತಾರೆ ಅನ್ನೋದು ಒಂದು ಇದು ಬರುತ್ತೆ. ಜೊತೆಗೆ ಅವತ್ತು ನಾವು ನಿರ್ಮಲಾನಂದ ಸ್ವಾಮೀಜಿ ಜೊತೆಲೂ ಕೂಡ ಈಗ ಆಲ್ರೆಡಿ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಗೌರವಾಧ್ಯಕ್ಷರು, ನಮ್ಮ ಅಧ್ಯಕ್ಷರು ಕೂಡ ಮಾತಾಡಾಗಿದೆ. ಆಯ್ತು, ನೀವು ಯಾವಾಗಾರ ಕರೀರಿ, ನಮ್ಮ ಸಮುದಾಯದ ಜೊತೆನಲ್ಲಿ ನಿಮ್ಮ ರಾಜಕಾರಣಿಗಳು ಇರ್ತಾರೋ ಬಿಡ್ತಾರೋ ಏನಾಯ್ತದೋ ಗೊತ್ತಿಲ್ಲ, ನಾವಂತೂ ಇರ್ತೀವಿ. ನೀವು ಯಾವುದೇ ಸಂದರ್ಭದಲ್ಲಿ ನೀವು ನಮ್ಮ ಸಮುದಾಯದ ಜೊತೆನಲ್ಲಿ ನಾವಂತೂ ಇರ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರ ಮಾತು ನಮಗೆ ನಿಜವಾಗ್ಲೂ ವೇದವಾಕ್ಯ ಆಗಿದೆ. ಅದನ್ನು ನಾವು ಪಾಲಿಸಲಿಕ್ಕೆ ನಾವಂತೂ ತಯಾರಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು. ಈ ಮಾತನ್ನ ಅವರಿಗೆ ನಾವು ಅವತ್ತು ಏನು ವೇದಿಕೆಯಲ್ಲಿ ನಿಮ್ಗೆ ಎದುರುಗಡೆ ಹೇಳಿಸ್ತೀವಿ. ಏಕೆಂದ್ರೆ ಅವಾಗ ಎಲ್ರಿಗೂ ಕೂಡ ಅದು ಅನುಕೂಲ ಆಗಲಿಲ್ಲ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ಲರೂ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋ ನಾನು ಎಲ್ಲರೂ ಕೂಡ ಕೃತಜ್ಞತೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಈಗಿನವಾಗಿ ಸಮಾಜ ಕಲ್ಯಾಣ ಜಿಲ್ಲಾಧ್ಯಕ್ಷರು ರಾಜಣ್ಣವರೇ, ಗೌರವಾಧ್ಯಕ್ಷರಾಗಿ ಬಯಲಿಂಗೇಶ್ವರ ಈಗ ತಾನೇ ಕಚೇರಿಯನ್ನ ಉದ್ಘಾಟನೆ ಮಾಡಿದಂಥ ನನ್ನ ಆತ್ಮೀಯರು, ಸ್ನೇಹಿತರು ಆಗಿರ್ತಕ್ಕಂಥ ಬುಡದೊಡ್ಡಿ ಕಂಬಳೇಗೌಡ್ರೆ, ಮತ್ತೆ ಸಮಾಜ ಸೇವಾ ಟ್ರಸ್ಟ್ನ ತಾಲೂಕು ಅಧ್ಯಕ್ಷರು ಆತ್ಮೀಯವಾಗಿರ್ತಕ್ಕಂಥ ಕಂಬಳಿ ಕಡೇಗೌಡ್ರೆ, ಹಿರಿಯರು, ನಮ್ಮ ಕುರಿ ಮತ್ತು ಮೇಕೆ ಉತ್ಪಾದಕರ ಅಧ್ಯಕ್ಷರು ಆತ್ಮೀಯರಾದಂಥ ಸರ್ ಅವರೇ, ಮಾಧ್ಯಮದ ಸ್ನೇಹಿತರೆ ಹಾಗೂ ಎಲ್ಲ ನಮ್ಮ ಸಮುದಾಯದ ಮುಖಂಡರು ಬಂದಿರ್ತಕ್ಕಂಥ ಎಲ್ಲರೂ ನಿಮ್ಮೆಲ್ಲರಿಗೂ ಕೂಡ ಮೊದಲಿಗೆ ನಾಡಗೌಡರು ಕೆಂಪೇಗೌಡರವರ 515ನೇ ವರ್ಷದ ಶುಭಾಶಯಗಳನ್ನು ನಿನ್ನೆ ತಾನೇ ಕೆಂಪೇಗೌಡರ 515ನೇ ವರ್ಷದ ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಕೂಡ ವಿಜೃಂಭಣೆಯಿಂದ, ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಮಾಡಿದ್ದಾರೆ. ಕನಕಪುರದಲ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ಏನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದಲೇ ನಾವೆಲ್ಲ ಮುಖಂಡರು ಸೇರಿಕೊಂಡು ಒತ್ತಾಯ ಮಾಡಿ 4 ಗೋಡೆ ಮಧ್ಯ ಈ ರೀತಿ 4 ಗೋಡೆ ಮಧ್ಯ ಒಂದು ಶ್ರದ್ಧಾಂಜಲಿ ಸಭೆ ಮಾಡೋದನ್ನು ಪ್ರತಿ ವರ್ಷವೂ ಕೂಡ ಅದಾಗಬಾರ್ದು. ಕೆಂಪೇಗೌಡರು ನಾಡನ್ನು ಕಟ್ಟಿದಂಥವರು, ಕೆಂಪೇಗೌಡರ ಆದರ್ಶ ತತ್ವಗಳನ್ನು ಎಲ್ಲರೂ ಕೂಡ ಹೇಳಿಕೊಡ್ಬೇಕು. ಇವತ್ತಿನ ಶಾಲಾ ಮಕ್ಕಳುಗಳಿಗೆ, ಮುಂದಿನ ಪೀಳಿಗೆಗೆ ಅವ್ರನ್ನ ನೆನಪು ಮಾಡಿಕೊಳ್ಳುವಂಥ ಶಕ್ತಿ ಬೇಕು, ಅವ್ರಿಗೆಲ್ಲ ಹೇಳಬೇಕು ಅಂತಕ್ಕಂಥ ಉದ್ದೇಶದಿಂದ ತಹಸೀಲ್ದಾರ್ ಅವರಲ್ಲಿ ಒತ್ತಾಯವನ್ನು ಮಾಡಿ ಬಹಳ ವಿಜೃಂಭಣೆಯಿಂದ ಒಳ್ಳೆಯ ಅದ್ಭುತವಾದಂಥ ಮೆರವಣಿಗೆ ಮತ್ತು ವೇದಿಕೆ ಕಾರ್ಯಕ್ರಮ ಎಲ್ಲವನ್ನು ಕೂಡ ಮಾಡೋದ್ರ ಮೂಲಕ ಕೆಂಪೇಗೌಡರಿಗೆ ನಮ್ಮ ಕನಕಪುರ ಜನತೆ ಮತ್ತು ಈ ವಿಭಾಗದ ಎಲ್ಲ ನಮ್ಮ ಸಮುದಾಯದ ಮುಖಂಡರುಗಳು ಕೂಡ ಅವ್ರನ್ನ ನೆನೆಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗಾಗಿ ಒಂದು ಕೊರಗೇನು ಅಂತ ಹೇಳಿದ್ರೆ, ನಿನ್ನೆ
ನಮಗೆ ನಿನ್ನೆ ಏನು ಒಂದು ಕೊರಗು ಅಂತಂದ್ರೆ ನಮ್ಮ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ನೆನ್ನೆ ಬರಲೇ ಇಲ್ಲ. ಹೆಚ್ಚಿನ ಸಂಖ್ಯೆ ಅನ್ನೋದಕ್ಕಿಂತ ನಾವು ಒಂದಷ್ಟು ಜನಗಳು ಒಂದು 50-60 ಜನ ನಾವುಗಳು ಮಾತ್ರ ಸೇರಿಕೊಂಡು ಮಾಡಿದಂಥದ್ದು ಭಾಳ ನೋವಾಯಿತು. ರಾತ್ರಿ ಎಲ್ಲ ಭಾಳ ಯೋಚನೆ ಮಾಡಿದ್ವಿ ನಾವು, ಯಾಕೆ ನನಗೂ ಬಳೆಗೂಡಲ್ಲಿ ಫೋನ್ ಮಾಡಬೇಕು ಅಂತ, ಯಾಕೆ ನಾವು ಈ ಥರದ ದೃಷ್ಟಿ ನಾವು ಯಾಕೋ ಇಲ್ಲ ಕಡೆ ಸರೋಡ ಬೇಡ, ಯಾಕೋ ಆಗೋದಿಲ್ಲ. ನಿನ್ನೆ ಏನಾದರೂ ನಾವು ಶಾಲಾ ಮಕ್ಕಳನ್ನ ಕೂಡಿಸ್ಕೊಂಡು ಎಲ್ಲ ಇಲಾಖೆಯ ಅಧಿಕಾರಿಗಳನ್ನೆಲ್ಲ ನಾವೇನೋ ಒಂದು ತಹಸೀಲ್ದಾರ್ ಹತ್ರ ಮಾತಾಡಿ ಸಂಪರ್ಕ ಮಾಡ್ಕೊಳ್ಳಿಲ್ಲ ಅಂದರೆ ಏನೋ ಅಂದರೆ ನಾವು ಕೆಂಪೇಗೌಡರಿಗೆ ಅವಮಾನ ಮಾಡ್ತಿದ್ದೀವಿ ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ. ನಮ್ಮ ಸಮುದಾಯದವರು ನನಗೊಂದು ನೋವೇನು ಅಂದರೆ ಪ್ರತಿ ಸಲ ಹೇಳ್ತೀನಿ, ಒಂದು 2-3 ಸಾರಿ ಹೇಳಿದ್ದೀನಿ, ಅವ್ರಿಗೂ ಮತ್ತೆ ರಿಪೀಟಾಗಿ ಹೇಳ್ತಾರೆ ಅಂತ ಬೇಸರ ಮಾಡ್ಕೊಬಿಡಿ. ನಾವು ಇಲ್ಲಿ ಇಟ್ಕೊಂಡಿರ್ತೀವಿ. ನಾವಿಲ್ಲಿ ಏನಾಗಿದೆ ಅಂತಂದರೆ ಒಂದು MLA ಟಿಕೆಟ್ ತಗೋಬೇಕಾದ್ರೆ ನಮ್ಮ ಒಕ್ಕಲಿಗರು ಕೋಟಾ ಬೇಕು, ಯಾರು ಮಿನಿಸ್ಟ್ರಿಗೆ ಲಾಬಿ ಮಾಡಬೇಕಂದ್ರೂ ಒಕ್ಕಲಿಗರು ಕೋಟಾ ಬೇಕು, ಈಗ CMಗೂ ಕೂಡ ಒಕ್ಕಲಿಗರು ಕೋಟಾ ಬೇಕು. ಆದರೆ ಒಕ್ಕಲಿಗರ ಹಿತದೃಷ್ಟಿ ಕಾಯಲಿಕ್ಕೆ ಮತ್ತು ಕೆಂಪೇಗೌಡರು ನಮ್ಮ ಒಕ್ಕಲಿಗರನ್ನ ಅಗ್ರಗಣ್ಯ ನಾಯಕರು ಅಂಥವ್ರು ಜಯಂತಿ ಮಾಡಲಿಕ್ಕೆ ಯಾಕೆ ಹೋಗ್ಲಿ ಒಕ್ಕಲಿಗರ ಸಮುದಾಯದಲ್ಲಿರುವಂತಕ್ಕಂಥ ಜನಪ್ರತಿನಿಧಿಗಳ ಶಾಸಕರ ಕ್ಷೇತ್ರಗಳಲ್ಲಾದರೂ ಅದ್ದೂರಿಯಾಗಿ ಎಲ್ಲರೂ ಕೂಡ ಭಾಗವಹಿಸೋ ರೀತಿ ಮಾಡಿ ಅವರು ಬೇರೆ ಚಟುವಟಿಕೆಗಳಾದರೆ ಸರಾಜನ ಭಾಗವಹಿಸ್ತಾರೆ, ಅವರ ಪಕ್ಷದ ಕಾರ್ಯಕ್ರಮಗಳು ಚಟುವಟಿಕೆಗಳು. ಇದು ಭಾಳ ನೋವು. ಮತ್ತು ನಿನ್ನೆ ಸರ್ಕಾರನೂ ಕೂಡ ಮಾಧ್ಯಮದ ಸ್ನೇಹಿತರಿರೋದ್ರಿಂದ ನಾನು ಹೇಳಲಿಕ್ಕೆ ಬಯಸ್ತೀನಿ, ದೇವೇಗೌಡರನ್ನ ಮತ್ತು ಕುಮಾರಸ್ವಾಮಿ ಅವ್ರನ್ನ ಪ್ರೋಟೋಕಾಲಲ್ಲಿ ಅವ್ರ ಹೆಸರನ್ನ ಹಾಕದೆ ಕಾರ್ಯಕ್ರಮ ಮಾಡಿರೋದನ್ನು ಕೂಡ ನಮ್ಮ ನೇಗಿಲೋಗಿ ಸಮಾಜ ಟ್ರಸ್ಟು ನಾವೆಲ್ಲರೂ ಕೂಡ ಖಂಡಿಸಬೇಕಾಗ್ತದೆ. ನಮ್ಮ ಸಮುದಾಯದ ಮುಖಂಡರು ಅವ್ರು ಯಾವುದೇ ಪಕ್ಷ ಇದ್ದರೆ ಪಕ್ಷದ ರಾಜಕೀಯ ಟೀಕೆಗಳಿದ್ರೆ ಅವರವ್ರು ಏನಾದರೂ ಬಗೆಹರಿಸ್ಕೊಳ್ಳಿ, ನಾವು ಬೇಡ. ಈಗ ಮತ್ಸದಿ ರಾಜಕಾರಣಿ ದೇವೇಗೌಡರು, ಈ ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ, ಅವರಿಬ್ಬರೂ ಕೂಡ ಪ್ರೋಟೋಕಾಲಲ್ಲಿ ನೆನ್ನೆ ಆಗೂನು ಶಿವಕುಮಾರ್ ಅವರು ಮಾತ್ರ ಹೇಳಿದ್ರೇನೋ ಕಣ್ಣು ತಪ್ಪಿನಿಂದ ಆಗೋಗಿದೆ, ಅಧಿಕಾರಿಗಳು ಬಿಟ್ಬಿಟ್ಟಿದ್ದಾರೆ, ಮುಂದಿನ ವರ್ಷದಲ್ಲಿ ಸರಿ ಮಾಡ್ಕೊಳ್ತೀವಿ ಅಂತ. ಖಂಡಿತವಾಗ್ಲೂ ಅದಾಗಬೇಕು. ಸರ್ಕಾರ ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ಒಂದಷ್ಟು ಕೆಂಪೇಗೌಡರು ಒಂದು ವರ್ಗಕ್ಕೆ ಬೆಂಗಳೂರನ್ನ ಕಟ್ಟಲಿಲ್ಲ, ಈ ನಾಡನ್ನು ಕಟ್ಟಲಿಲ್ಲ. ಬೆಂಗಳೂರಿನಲ್ಲಿ ನೋಡಿರಬೇಕು ನೀವು, ಎಲ್ಲ ವರ್ಗದ ಜನರು ಕೂಡ, ಎಲ್ಲ ಸಮುದಾಯದ ಜನರುಗಳು ಕೂಡ ನಮ್ಮ ಸಮುದಾಯಕ್ಕಿಂತ ಹೆಚ್ಚು ಬೇರೆ ಬೇರೆ ಸಮುದಾಯದ ಜನರುಗಳಿಗೆ ಆಶ್ರಯವನ್ನು ಪಡೆದಿರ್ತಕ್ಕಂಥದ್ದು ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಜಿಲ್ಲೆ ಗ್ರಾಮಾಂತರ ಇದೆಲ್ಲ ಕೂಡ ಇತ್ತು. ಹಾಗಾಗಿ ಕೆಂಪೇಗೌಡರು ನೋಡಿ ಇನ್ನೊಂದು 10 ವರ್ಷ 15 ವರ್ಷ ಹೋದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳುಗಳು ಕೆಂಪೇಗೌಡರು ಅಂದ್ರೆ ಯಾರು ಅಂತಲೇ ಗೊತ್ತಿರಲ್ಲ. ಈಗಿನ ಜನರೇಷನ್ಗೆ ಆಲ್ಮೋಸ್ಟ್ ಗೊತ್ತಿಲ್ಲ. ಮುಂದಿನ ಪೀಳಿಗೆಗೆ ಏನಾದರೂ ಕೆಂಪೇಗೌಡರ ಸಾಧನೆಗಳು, ಅವರು ಕಟ್ಟಿದಂಥ ಬೆಂಗಳೂರು ಕಟ್ಟಲಿಕ್ಕೆ ಪಟ್ಟಿದಂಥ ಶ್ರಮಗಳು, ನಿನ್ನೆ ಉಪನ್ಯಾಸ ಕೊಡ್ತಕ್ಕಂಥ ಮಾಧವರಾವ್ ಅಂತೇಳಿ ಒಬ್ಬರು ಶಿಕ್ಷಕರು ಭಾಳ ಅದ್ಭುತವಾಗಿ ಮಾತಾಡೋದು. ಹೆಬ್ಬಾಳೇಗೌಡರು ಭಾಳ ಖುಷಿ ಆಯಿತು ನನಗೆ. ಅಂಬೇಡ್ಕರ್ ಭವನದಲ್ಲಿ ಕೆಂಪೇಗೌಡರ ಬಗ್ಗೆ ಎಷ್ಟು ವಿಚಾರಗಳನ್ನು ಹೇಳಿದ್ರು. ಅವ್ರು ಬೇರೆ ಸಮುದಾಯದವರು, ಅವ್ರು ಮರಾಠಿ ಸಮುದಾಯದವರು, ಅವರು ಕೆಂಪೇಗೌಡರ ಬಗ್ಗೆ ಮಾತಾಡೋದು. ಮತ್ತು ನಮ್ಮ ಕೂಗಿಗಿರಿಯಪ್ಪನವರು ಕೂಡ ತಾಲೂಕು ಕಚೇರಿನಲ್ಲಿ ಕೂಡ ಅವರು ಕೂಡ ಒಂದಷ್ಟು ಒಳ್ಳೆ ಮಾಹಿತಿಗಳನ್ನು ಕೊಡ್ತಾರೆ. ಇದನ್ನೊಂದಷ್ಟು ಕಾರ್ಯಾಗಾರ ಮಾಡಬೇಕು ಅಂತ ನಾನಂತೂ ಕೂಡ ಭಾವಿಸ್ತೀನಿ. ಒಂದಷ್ಟು ಶಾಲಾ ಕಾಲೇಜುಗಳಿಗೆ ಹೋಗಿ ಕೆಂಪೇಗೌಡರ ಬಗ್ಗೆ, ಬಸವಣ್ಣವ್ರ ಬಗ್ಗೆ, ಮಾನಿಯರ ಬಗ್ಗೆ ಮಾಡುವಂಥ ಕಾರ್ಯಕ್ರಮ ನೇಗಿಲೋಗಿ ಟ್ರಸ್ಟ್ ಮಾಡಿದ್ರೆ ಭಾಳ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತು ವಧುವರರ ಏನು ಒಂದು ಮಾಹಿತಿ ಕೇಂದ್ರ ಮಾಡಬೇಕು ಅಂತ ಹೊರಟಿದ್ದೀನಿ. ನಮ್ಮಲ್ಲಿ ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ, ಯಾರೋ ಒಬ್ಬರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾರೆ. ಸರ್, ತಾವು ಎಲ್ಲ ಏನೋ ಗಮನಕ್ಕೆ ಬಂದಿರಬೇಕು. ಒಂದು ಮನವಿಯನ್ನು ಕೊಡ್ತಾನೆ ಒಂದು ಹುಡುಗ ಹೋಗ್ಬಿಟ್ಟು, ನಾವು ಕೃಷಿಕರು, ರೈತರ ಮಕ್ಕಳು ನಮ್ಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ, ದಯವಿಟ್ಟು ಹೆಣ್ಣು ಕೊಡಿಸ್ಕೊಡಿ ಅಂತಂತೇಳಿ ಒಂದು ಅರ್ಜಿ ಕೊಡ್ತಾನೆ DC ಅವರಿಗೆ. ಸರ್, ಜನಸಂಪರ್ಕ ಸಭೆಯಲ್ಲಿ ಯಾವ ಪರಿಸ್ಥಿತಿಗೆ ನಮ್ಮ ಸಮುದಾಯ ಅಥವಾ ರೈತ ಕುಲ ಅಂತಂದ್ರೆ ನಮ್ಮ ಸಮುದಾಯ ಬೆಳೆದ. ಈಗ ರೈತ ಅಂತ ಬಂದ ತಕ್ಷಣ ನಮ್ಮ ಒಕ್ಕಲಿಗ ಸಮುದಾಯ ಬರ್ತದೆ ಹೊರತು. ಆಗ ನಾನು ಅನ್ಕೊಂಡೆ ನಾನು ರೈತ ಅಂತ ಎಲ್ಲ ನಮ್ಮ ಸಮುದಾಯದವನೇ ಅವನು. ಆ ವ್ಯಕ್ತಿ ನಾಚಿಕೆ ಏನು ಯಾರು ಏನೋ ಅನ್ಕೊಂಡ್ಬಿಟ್ಟಾರಪ್ಪ ಅದೂ ಇಲ್ಲ, ಏನು ಇಲ್ದಂಗೆ ಒಂದು ಅರ್ಜಿ ಹಿಡ್ಕೊಂಡು ಅವ್ನು ನಿಂತವನೆ. ಸರ್, DC ಅವ್ರ ಹತ್ರ ಕೊಡ್ತಾವನೆ. ಕೊಟ್ಬಿಟ್ಟು ಹೇಳ್ತಾನೆ, ಸರ್ ನನಗೆ ಅವರು ಅದು ತೋರಿಸ್ತಾ ಇದ್ರು ಟಿವಿಲೆಲ್ಲ ನೋಡ್ಬಿಟ್ಟು, ಮಾನ್ಯ ಜಿಲ್ಲಾಧಿಕಾರಿಗಳು ನನ್ನ ಕೃಷಿಕ, ನನ್ನ ರೈತರ ಮಗ ಅಂತೇಳಿ ಯಾರು ಹೆಣ್ಣು ಕೊಡ್ತಾ ಇಲ್ಲ, ದಯವಿಟ್ಟು ನೀವು ಒಂದು ಹೆಣ್ಣು ಕೊಡಿಸ್ಕೊಡ್ಬೇಕು ನನಗೆ. ಯಾವ ಮಟ್ಟಕ್ಕೆ ಇವತ್ತು ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಅದನ್ನ ಯಾರೋ ಒಂದಷ್ಟು ಜನ ಕಾಮಿಡಿಗೆ ಯೂಸ್ ಮಾಡ್ಬೋದು ಅಥವಾ ವ್ಯಂಗ್ಯ ಮಾಡ್ಬೋದು, ಆದರೆ ಸತ್ಯ ಅಂತೂ ಅಡಗಿದೆ. ಸತ್ಯನೂ ಕೂಡ ಸುಮಾರು
ಸಾವಿರಾರು ಜನ ಲಕ್ಷಾಂತರ ಜನ ರೈತರ ಮಕ್ಕಳಿಗೆ ಇವತ್ತು ಒಂದಷ್ಟು ಜನ ಪಾದಯಾತ್ರೆ ಹೋದ್ರು ಮಧುಸೂದನ ಬೆಟ್ಟಕ್ಕೆ. ನಾನು ಕೂಡ ನೋಡಿದ್ದೇನೆ. ನಮ್ಗೆ ಹೆಣ್ಣು ಸಿಗ್ತಾ ಇಲ್ಲ, ದೇವ್ರಿಗೆ ಒಂದು ಅಕ್ಕಿ ಹೊತ್ಕೊಂಡಿದೀವಿ, ರೈತರ ಮಕ್ಕಳು ಕೊಡ್ತಿಲ್ಲ. ಈ ಪರಿಸ್ಥಿತಿ ಏನಾಗಿದೆ, ದಯವಿಟ್ಟು ಇದನ್ನೆಲ್ಲ ಅವಲೋಕನ ಮಾಡ್ಬೇಕು. ನಾವೆಲ್ಲರೂ ಇಲ್ಲೆಲ್ಲ ಪ್ರಜ್ಞಾವಂತರು ಕೂತಿದ್ದೀವಿ, ಇಲ್ಲೆಲ್ಲ ಬಹಳ ಕೂತಿರೋರು ನಮ್ಮ ಚಿಕ್ಕಪ್ಪೇಗೌಡರು ಹೇಳಿದಾಗೆ ಒಬ್ಬೊಬ್ರು 1,000 ಜನಕ್ಕೆ ಸಮಾನ, 1,000 ಜನಕ್ಕೆ ಒಂದು ವಿಚಾರಗಳನ್ನು ಹಂಚ್ತಿದ್ದೀವಿ ಎಲ್ಲರೂ. ಹಾಗಾಗಿ ಕೆಂಪೇಗೌಡರು ಏನು ಅವ್ರು ಮಾಡಿದಂಥ ಸೇವೆಗಳಿದ್ದಾವಲ್ಲ, ಏನು ದೂರದೃಷ್ಟಿ ಇಟ್ಕೊಂಡು, ಈಗ ಏನು ಬೆಂಗಳೂರು ನಗರದಲ್ಲಿ ಆವಾಗಲೇ ಎಲ್ಲೂ ಕೂಡ ನಮ್ಮ ನೆನೆ ಅವರು ಸ್ನೇಹಿತರು ಹೇಳ್ತಾ ಇದ್ರು, ಎಲ್ಲೂ ಕೂಡ ನೀರಿನ ಅರಿವಿಲ್ಲ. ಯಾವುದು ಹೊಳೆಗಳು ಏನು ಬರುವಂತ ಪ್ರದೇಶ ಅಲ್ಲ ಬೆಂಗಳೂರು. ಅದನ್ನು ಕೂಡ 300 ಚಿಲ್ಲರೆ ಎಕರೆ 300 ಚಿಲ್ಲರೆ ಕೆರೆಗಳನ್ನ ಕಟ್ಟಿ ಅಲ್ಲಿ ಹಿಂಗೂ ಅದು ಅಂತರ್ಜಲ ಎತ್ತಲಿ ಅಂತ ಕೆಂಪೇಗೌಡರು ಅವಾಗಲೇ ಮಾಡಿದ್ರು. ಆದ್ರೆ ಇವತ್ತಿನ ನಮ್ಮ ರಾಜಕಾರಣಿಗಳು ಎಲ್ಲ ಬಂದ್ಕೊಂಡು ಬೆಂಗಳೂರನ್ನ ಬೆಂಗಾಡು ಮಾಡಿ, ಬೆಂಗಾಳೂರಲ್ಲ ಈಗ ಬೆಂಗಾಡ ಆಗ್ಬಿಟ್ಟೈತೆ ಬೆಂಗಳೂರು. ಆ ನಿಟ್ಟಿನಲ್ಲಿ ಐಟಿ ಸಿಟಿ ಅದು ಇದು ಅಂತೆಲ್ಲ ಮಾಡ್ಲಿಕ್ಕೆ ದಯವಿಟ್ಟು ನಾವು ಹೇಳ್ತೀವಿ, ನಮ್ಮ ರೈತರಾಗ್ಲಿ ನಮ್ಮ ಜನರಾಗ್ಲಿ ಎಲ್ಲಾದ್ರೂ ಯಾರಾದ್ರೂ ಕೆರೆ ಕಟ್ಟೆ ಮುಗಿಸ್ತಾ ಇದ್ರೆ ದಯವಿಟ್ಟು ಅದನ್ನ ಕಳಿಸಿ. ನಿಮ್ಮ ಊರುಗಳಲ್ಲಿ ನೀವು ಇರೋ ಹತ್ರ ದಯವಿಟ್ಟು ಇವತ್ತೇನಾದ್ರು ಮುಂದಿನ ಪೀಳಿಗೆಗೆ ಈ ಕೆರೆಗಳಿಲ್ಲ. ಮತ್ತೆ ರಾಜಕಾಲುವೆಗಳು ತೋರಿ, ರಾಜಕಾಲುವೆಗಳಿದ್ರೆ ಮಾತ್ರ ನಿಮಗೆ ನೀರು ಬಂದಂತ ನೀರು ಒಳಗೆ ಹೋಗ್ಲಿಕ್ಕೆ. ಈಗ ನಮ್ಮ ಕನಕಪುರದಲ್ಲಿ ಒಂದು ರಾಜಕಾಲುವೆ ಇದೆ, ನಮ್ಮ ಎಲ್ಲ ಹಿರಿಯರಿಗೆಲ್ಲ ಯಾವತ್ತೊಂದು ಮಳೆ ಆಶ್ರಿತವಾದಂತ ಇದಕ್ಕೆ ಯಾರು ಕೂಡ ಎಲ್ಲೇನ ಗಡಿನ ಇಷ್ಟೇ ಅಡಿ ಅಂತಂದ್ರೆ ನಾವು ಫಿಕ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಮಳೆ ಸರಾಸರಿ ಎಷ್ಟು ಬರ್ತದೋ ಏನು ಆ ಕಾರಣಕ್ಕೋಸ್ಕರ ಸರ್ಕಾರ ಏನ್ ಮಾಡಿತ್ತು, ಹಿಂದೆ ಯಾವುದೇ ರಾಜಕಾಲುವೆಗೆ ಆ ಕಡೆ 70 ಅಡಿ ಈ ಕಡೆ 70 ಅಡಿ ಯಾವುದೇ ತರದ ಕಾಮಗಾರಿ ಆಗಬಾರ್ದು, ಅದು ಸರಾಗವಾಗಿ ಹರಿದು ಹೋಗ್ಲಿಕ್ಕೆ ಬಿಡಬೇಕು ಅಂತೇಳಿ ಇವತ್ತು ನಮ್ಮ ಕನಕಪುರದಲ್ಲಿ ಒಂದು ರಾಜಕಾಲುವೆ ಇದೆ. ನಮ್ಮ ಇದು ಮೋರಿ ಭತ್ತದ ನಮ್ಮ ಮನೆ ಮುಂದೆ ಒಂದು ಮೋರಿ ಮಾಡ್ತಾರಲ್ಲ, ಈಗ ಆ ಮೋರಿ ತರ ಆಗೋಗಿದೆ. ಇನ್ನೊಂದು ಇಲ್ಲಿದೆ, ಯಾವುದು BGS ಬಡಾವಣೆ ಹತ್ರ ಈಗ ಇನ್ನೊಂದು ರಾಜಕಾಲುವೆ ಇದೆ. ಅಲ್ಲಿ ನಾವು ಮೊನ್ನೆ ಒಂದು ತಡೆ ಹಿಡಿದಿದ್ದೀವಿ. UGD ವರ್ಕ್ ಅನ್ನ ಕಾಲುವೆಯನ್ನು ನಾವು ಮಾಡ್ಕೊಂಡು ಅದನ್ನ ನಾವು ತಡೆದಿದ್ದೀವಿ. ಯಾವುದೇ ಕಾರಣಕ್ಕೂ ಮಾಡಬಾರ್ದು UGD ವರ್ಕ್ನ. ಅದು ರಾಜಕಾಲುವೆಗೆ ಉಳಿಬೇಕು ಅಂತಕ್ಕಂಥದ್ದನ್ನ ಅವತ್ತಿನ ಕಾಲದಲ್ಲೇ ಕೆಂಪೇಗೌಡರು ದೂರದೃಷ್ಟಿ ಇಟ್ಕೊಂಡು ರಾಜಕಾಲುವೆಗಳು ಕೆರೆಗಳು ತುಂಬಿಸುವಂಥದ್ದು ಇದೆಲ್ಲವನ್ನು ಮಾಡುವಂಥವ್ರು. ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಲಿಲ್ಲ ಅಂತಂದ್ರೆ ಇವತ್ತು ಇಲ್ಲಿ ಯಾವ್ಯಾವ ಪರಿಸ್ಥಿತಿ ಎಲ್ಲೆಲ್ಲಿ ನಗರಗಳು ಹೋಗ್ತಿದ್ವು ಗೊತ್ತಿತ್ತು, ಬೆಂಗಳೂರು ಇಷ್ಟು ಪ್ರಮಾಣದಲ್ಲಿ ಬೆಳೀತಿರ್ಲಿಲ್ಲ. ಆ ನಿಟ್ಟಿನಲ್ಲಿ ನಮಗೆ ಅಪಾರವಾದಂಥ ಕೊಡುಗೆ ಕೊಟ್ಟಂಥ ಕೆಂಪೇಗೌಡರನ್ನ ನೆನೆಸ್ಕೊಳ್ಳುವಂಥ ಕೆಲಸವನ್ನ ನೇಗಿಲಲ್ಲಿ ಸೇವಾ ಟ್ರಸ್ಟ್ ಮಾಡ್ಕೊಂಡು, ವಿಶೇಷವಾಗಿ ನಮ್ಮ ಕಬಡ್ಡಿ ಕಾಡೇಗೌಡರು ನನ್ನ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕೆಂದ್ರೆ ಅಷ್ಟೊಂದು ಆಕ್ಟಿವ್ ಆದಂಥ ಪರ್ಸನ್ ನಾನು ನೋಡಲೇ ಇಲ್ಲ ಸರ್. ನಾನು ಯಾವುದೇ ಸಂಘಟನೆಗಳಲ್ಲೂ ನಾನು ಯಾರನ್ನೂ ಕೂಡ ನೋಡಿಲ್ಲ. ನೀವು ಎಲ್ಲಾದರೂ ಎಲ್ಲಿಗಾದ್ರೂ ಕರೀರಿ ಬರ್ತಾರೆ ಸರ್, 2 ವೀಲರಲ್ಲೇ ಬರ್ತಾರೆ. ಅದು ಎಲ್ಲರಿಗೂ ಬರೋಲ್ಲ ಸರ್. ಇಚ್ಛಾಶಕ್ತಿ ನಿಮಗೆ ದೇವರು ಆರೋಗ್ಯ ಕೊಡಲಿ ಅಂತ ಹೇಳಿ ನಾನು ಬಯಸ್ತೀನಿ. ಯಾಕೆಂದರೆ ಆರೋಗ್ಯ ಒಂದಿದ್ರೆ ನಿಮ್ಮಂಥವರು ಇದ್ರೆ ಒಂದಷ್ಟು ಸೇವೆ ಮಾಡ್ಲಿಕ್ಕೆ ಅನ್ಕೊಳ್ಳಿ. ಇವತ್ತು ಕೆಲವರು ಎಲ್ಲ ಹಣವಂತರು ಶ್ರೀಮಂತರು ಎಲ್ಲವೂ ಕೂಡ ಇರ್ತದೆ, ಆದರೆ ಸೇವೆ ಮಾಡುವಂಥ ಮನಸ್ಸಿರೋದಿಲ್ಲ. ಆ ಸೇವೆ ಮಾಡುವಂಥ ಮನಸ್ಸು ನಮ್ಮ ಕಬಡ್ಡಿ ಕಾಡೇಗೌಡರು ಕೊಟ್ಟಿದೆ. ಮತ್ತು ನಮ್ಮ ಚಿಕ್ಕಪ್ಪೇಗೌಡರು ಕೂಡ ಇತ್ತೀಚಿನ ದಿನಗಳಲ್ಲಿ ಅವರು ಭಾಳ ಆಕ್ಟಿವ್ ಆಗಿ ಸಮಾಜ ಸೇವಾ ಟ್ರಸ್ಟ್ನ ಬಗ್ಗೆ ಅತ್ಯಂತ ಕಳಕಳಿ ಇಟ್ಕೊಂಡು ಚಿಕ್ಕಪ್ಪೇಗೌಡರು ಕೂಡ ನಿಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿದ್ದಾರೆ. ನಮ್ಮ ಶಿವಲಿಂಗಯ್ಯನವರು ಮತ್ತು ಎಲ್ಲ ನಮ್ಮ ನಾಗರಾಜು ಮತ್ತು ಈಗ ವಿಶೇಷವಾಗಿ ನಾನು ನಮ್ಮ ರಮೇಶ್ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸಲೇಬೇಕು. ಯಾಕೆಂದರೆ ನಮ್ಮ ಸಮುದಾಯದವರಾಗಿದ್ದು ಖಂಡಿತವಾಗ್ಲೂ ಸರ್ ನಿಮ್ಮಂಥ ಈ ಥರದಂಥ ಅಳಿದ ಸೇವೆ ಮಾಡ್ಬೇಕು ಅಂದರೆ ಬೇರೆಯವ್ರಿಗೆ ಒಂದು ಆದರ್ಶ ಆಗ್ತದೆ. ಯಾಕೆ ಹೇಳಬೇಕು ಅಂದರೆ ನೀವೆಲ್ಲರೂ ಕೂಡ ಸಂಕೋಚ ಆಗ್ಬೋದು ನಿಮಗೆ, ಏನಪ್ಪ ಎಲ್ಲರೂ ಹಿಂಗೆ ಹೇಳ್ತಾರೆ ಬೇಡ ಅಂತ ನೀವು ಅಂತೀರಿ. ನಿಮ್ಗೆ ಗೊತ್ತು, ನಿಮ್ಮನ್ನ ನಾನು ತುಂಬ ವರ್ಷದಿಂದ ನೋಡಿದ್ದೀನಿ. ಯಾವತ್ತೂ ಕೂಡ ಈ ಪ್ರಚಾರ ವಿಚಾರ ಇವಕ್ಕೆಲ್ಲ ಇಷ್ಟಪಟ್ಟವರೆಲ್ಲ ರಮೇಶ್ ಅವರು, ನಾವು ಅವ್ರ ಮಾವರು ಅವರೆಲ್ಲ ನಮ್ಗೆ ಆತ್ಮೀಯರು. ನಾಗರಾಜಣ್ಣ ಅವರೆಲ್ಲ ನಮ್ಗೆ ಭಾಳ ಆತ್ಮೀಯರು. ಅವ್ರು ಯಾರು ಈ ಥರದಕ್ಕೆ ಬಂದವರಲ್ಲ. ಆದರೆ ಇವತ್ತು ನಮ್ಮ ಸಮುದಾಯ ಒಂದು ಒಳ್ಳೇದಾಗಲಿ ಅಂತೇಳಿ ಕಚೇರಿ ಇಂಥ ಜಾಗನ ಬರೀ ಕಡಿಮೆ ದರದಲ್ಲಿ ನಿಮಗೆ ಬಾಡಿಗೆನಲ್ಲಿ ಕೊಟ್ಟು ನಾವು ಕೂಡ ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಎಲ್ಲರೂ ಕೂಡ ಒಂದು ಸರಿ ಚಪ್ಪಾಳೆ ತಟ್ಟದ ಮೂಲಕ ಅವರಿಗೆ ಇಂಥ ಈ ಟ್ರಸ್ಟ್ಗೆ ಎಲ್ಲರೂ ಕೂಡ ತನು ಮನ ಧನ ಎಲ್ಲ ನಿಮ್ಮ ಸಮಯವನ್ನು ನಮ್ಮಂಗಂತೇಳಿ ಹಣನೇ ಕೊಡಬೇಕು ಅಂತೇನಿಲ್ಲ, ನಿಮ್ಮ ಸಮಯವನ್ನು ಇಟ್ಟು ಕೊಟ್ಟು ಇಲ್ಲಿ ಬಂದು ಕೂತು ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ನೀವೆಲ್ಲ ಬರ್ತಿರಲ್ಲ. ಖಂಡಿತವೂ ಕೂಡ ಅದು ಕೂಡ ದೊಡ್ಡದು. ಮುಂದಿನ ದಿನಗಳಲ್ಲಿ ಈ ಸಮಾಜ ಸೇವಾ ಟ್ರಸ್ಟು ನಮ್ಮ
TVL ಪ್ರಸಾದ್ ಬಂದಿದ್ದಾರೆ, ಅವರು ಟೀಚರ್ಸ್ಗಳಿದ್ದಾರೆ, ಹಲವಾರು ಅವರ ಸ್ನೇಹಿತರು, ಅವರು ಶಿಕ್ಷಕರ ಸಂಘದಲ್ಲಿ ಅವರು ಒಂದು ಅತ್ಯುನ್ನತ ಹುದ್ದೆಯಲ್ಲಿದ್ದಾರೆ. ನಮ್ಮ ರಾಜೀವ್ ಸರ್ ಕೂಡ ಅದೇ ಇದರಿಂದ ಬಂದವರು. ನಮ್ಮ ಬಾಲಕೃಷ್ಣ ಅವರ ಶಿಷ್ಯರಿಂದನೇ ತುಂಬ ಜನ ಇದೆ ನಮ್ಮ ಇದರಲ್ಲಿ, ನಮ್ಮ ಸಮುದಾಯದಲ್ಲಿ. ಅವರು ತುಂಬಾ ಅದರಲ್ಲಿ ಆ ವಿಚಾರದಲ್ಲಿ ಇಲ್ಲಿ ಆ ಕಾರಣದಿಂದ ಒಂದಷ್ಟು ಜನನ ಇಲ್ಲಿಗೆ ತೊಡಸ್ಕೊಳ್ಳಿಕ್ಕೆ ನೀವೆಲ್ಲರೂ ಕೂಡ ಸ್ವಲ್ಪ ಪ್ರಮೋಟ್ ಮಾಡಿದ್ರೆ, ಸಾಕಷ್ಟು ಬೇಕಾಗುತ್ತೆ. ಪ್ರಮೋಟ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ನಿಮ್ಮಂತವ್ರು ಹೇಳಿದ್ರೆ ಅವ್ರು ಮನಸ್ಸು ಹೋಯ್ತಿದೆ. ಈಗ ಕಡೆಗಳು ಹೇಳಿದ್ರೆ ಏನೋ ಕಡೆಗಳು ಹೇಳ್ತಾರೆ ಬೇಡ ಅಂತ ಅನ್ಕೋಬೋದು. ನಿಮ್ಮಂತ ಕುಲಬಾಂಧವರು ವಿಚಾರ ಬಂದಾಗ ಅವರು ಹೇಳಿ ಹೇಳಿ ಅವ್ರ ಶಿಷ್ಯಗೆ ಹೇಳಿದ್ರೆ ಹಿಂಗ ಒಂದು ಕಾರ್ಯಕ್ರಮ ಆದಪ್ಪ ಹಿಂಗೆ ಭಾಗವಹಿಸಿ ಅಂತ ನಮ್ಮ ಪ್ರಸಾದ್ ಅವರು, ನಮ್ಮ ಬಾಲಕೃಷ್ಣ ಅವರು ಹೇಳಿದ್ರು. ಖಂಡಿತವಾಗ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಮಾಡ್ಬಿಟ್ಟು ಅಲ್ಲ, ಈ ವಾಸ್ತವ ಅವ್ರ ಚಿಂತನೆಯನ್ನು ನಾವು ಈ ಸಂದರ್ಭ ಬಂದಾಗ ಹೇಳ್ಬೇಕು. ಈ ದಕ್ಷಿಣ ಕರ್ನಾಟಕ ಅಲ್ಲ, ಅದು ಕುಲಬಾಂಧವರ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ ಅವ್ರಿಗೆ ಎಷ್ಟು ಇದೆ. ಅವರ ನಮ್ಮ ದೂರದೃಷ್ಟಿ ಏನು ಅಂದ್ರೆ ದಕ್ಷಿಣ ಅದೇ ಮೈಸೂರು ಭಾಗನೇ ಒಂದು ರಾಜ್ಯ ಮಾಡ್ಬಿಟ್ರೆ ನಮ್ಮ ಒಬ್ಬರಿಗೆ ಮುಖ್ಯಮಂತ್ರಿ. ಹೌದು, ಅದೇ ದೃಷ್ಟಿ. ಈಗೇನು ಉತ್ತರ ಕರ್ನಾಟಕ ಭಾಗ ಇನ್ನೊಂದು ರಾಜ್ಯ ಆದ್ರೆ ಖಂಡಿತವಾಗ್ಲೂ ನಮ್ಮ ಆಗುದಿಲ್ಲ. ಹಾಗಾಗಿ ಇರ್ಲಿ, ನಿಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಸ್ವತಂತ್ರ ಇದೆ ಸರ್. ಅದು ಮಾಡೋದು ಬಿಡೋದು ಅದು ಯಾಗೋ ಅದು ಸರ್ಕಾರಕ್ಕೆ ಬಿಟ್ಟಿದ್ದು, ಬೇರೆ ಬೇರೆ ಬಿಟ್ಟಿದ್ದು. ನಮ್ಮ ಅಭಿಪ್ರಾಯ ಹೇಳಲಿಕ್ಕೆ ನಾವು ಸ್ವತಂತ್ರ, ತಪ್ಪೇನಿಲ್ಲ, ಅದನ್ನು ಹೇಳ್ಬೋದು. ಈಗ ಉಮೇಶ್ ಕತ್ತಿ ನಾನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡ್ಕೊಂಡು ನಾನು ಮುಖ್ಯಮಂತ್ರಿ ಆಯ್ತೀನಿ ಅಂತಂದ್ರು. ಅವ್ರ ಹೇಳಿಕೆ ಅದು ನಾವು ಗಂಡಸು ಹಾಗೇನೆ ಮೊನ್ನೆ. ಆಮೇಲೆ ನೋಡ್ರಿ, ಇನ್ನೊಂದು ಹೇಳ್ಬೇಕು ಅಂದ್ರೆ ಮೊನ್ನೆ ಒಂದು ಒಳ್ಳೆ ವಿಚಾರವನ್ನ ಸಮಾಜ ಸೇವಾ ಟ್ರಸ್ಟ್ 371 ಬಗ್ಗೆ ಒಂದು ಮನವಿಯನ್ನು ಕೊಟ್ಟು, ಆ ಮನವಿಯನ್ನು ಕೊಡ್ಲಿಕ್ಕೆ ನಾವು ಕೂಡ ಹೋಗಿದ್ವಿ, ನಾವು ಕೂಡ ಬಂದಿದ್ವಿ. ಆ ಮನವಿಯನ್ನು ಕೊಟ್ಟಂಥದ್ದು ಖಂಡಿತವಾಗಿ ಸಮಗ್ರ ಕರ್ನಾಟಕದ ವಿಚಾರ ಬಂದಾಗ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಮುಜುಗರನೇ. ಆ ಭಾಗದವ್ರು ಏನು ಅನ್ಕೊಂಡ್ಬಿಡ್ತಾರೋ ಏನೋ, ಅದು ಯಾರಿಗಿರ್ತದೆ? ರಾಜಕಾರಣಿಗಳಿಗಿರ್ತದೆ. ನಮ್ಗಲ್ಲಿ ನಮ್ಮ ಪಕ್ಷ ವೋಟ್ ಹೊಂಟೋಗ್ಬಿಡ್ತದೋ, ಆ ಕಡೆ ಅವ್ರು ಬೇಜಾರು ಮಾಡ್ಕೊಬಿಡಿ. ಈಗ ನಮ್ಗೆ ಸಮಾಜ ಸೇವಾ ಟ್ರಸ್ಟ್ ಇದು ನಮ್ಗೆ ನಮ್ಮ ಜನದ, ನಮ್ಮ ಭಾಗದ ಒಂದು 12-13 ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ, ನಮ್ಮ ಎಲ್ಲ ಮಕ್ಕಳುಗಳಿಗೆ, ನಮ್ಮ ಬಾಂಧವರಿಗೆ ಒಳ್ಳೇದಾಗಲಿ ಅನ್ನುವಂಥದ್ದು ವಿಚಾರವನ್ನು ಇಟ್ಕೊಂಡು ಮಾಡಿದಂಥದ್ದು. ಆ ವಿಚಾರದಲ್ಲೂ ಕೂಡ ನಿಮ್ಮ ಸೇವಾ ಟ್ರಸ್ಟ್ಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತೀನಿ. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮುಂದಿನ ದಿವಸಗಳಲ್ಲಿ ಮಾಡಲಿ. ಮತ್ತು ನಾವು ಕೂಡ ಇನ್ಮೇಲೆ ಇದನ್ನ ಏನಾದರೂ ಸಣ್ಣ ಪುಟ್ಟ ಮೀಟಿಂಗ್ ಇದ್ರೆ ನಿಮ್ಮ ಕಚೇರಿನ ನಾವು ಕೂಡ ಬಳಸ್ಕೋತೀವಿ, ನಮ್ಮ ಕಚೇರಿ ಅಂತ ಅನ್ಕೋತೀವಿ. ಹಾಗಾಗಿ ನೀವೆಲ್ಲರೂ ಕೂಡ ಅವಕಾಶ ಮಾಡ್ಕೊಡ್ಬೇಕು. ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಅವಕಾಶ ಮಾಡ್ಬೇಕು. ನಾವು ಒಂದು ಆಮೇಲೆ ಮಾಧ್ಯಮಗೋಷ್ಠಿನ ಯಾವುದೋ ಒಂದು ಹೋಟ್ಲಲ್ಲಿ ಹೋಗಿ ಮಾಡ್ತೀವಿ, ಇನ್ಮೇಲೆ ನಿಮ್ಮ ಕಚೇರಿಯಲ್ಲೇ ಮಾಡ್ಕೋತೀವಿ. ನೀವು ಕೂಡ ನಮ್ಮ ಜೊತೆಲಿ ಎಲ್ಲಾದ್ರಲ್ಲೂ ಇರ್ತಾರೆ, ಕಾಡೆಗೌಡರು ಎಲ್ಲ ಇದರಲ್ಲೂ ಇರ್ತಾರೆ. ಅದಕ್ಕೆ ನೀವೆಲ್ಲರೂ ಕೂಡ ನಾವು ಏನೋ ಆಗಂತ ನಮ್ಮ ವೈಯಕ್ತಿಕ ಕೆಲಸಕ್ಕೆ ನಾವು ಬರೋದಿಲ್ಲ, ಸಮಾಜದ ಕೆಲಸಕ್ಕೆ ನಾವು ಕೂಡ ಬರ್ತೀವಿ. ಇದು ಜಾಗ ಚೆನ್ನಾಗಿರೋದ್ರಿಂದ ಎಲ್ಲರೂ ಬರಲಿಕ್ಕೆ ಎಲ್ಲ ಇರೋದ್ರಿಂದ ನಾವೆಲ್ಲ ಸೇರಿ ಮಾಡ್ಕೊಳ್ಳೋಣ. ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ. ಅದರಲ್ಲೂ ನಿಮ್ಗೇನಾದ್ರು ಬಾಡಿಗೆ ಗಿಡಿಗೆ ಏನಾದ್ರು ನಾವು ಕೂಡ ಸಹಾಯ ಮಾಡಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ನಾವು ಕೂಡ ಮಾತು ಮುಗಿಸ್ಕೊಂಡು ನಿಜವಾಗೂ ಕುಮಾರಸ್ವಾಮಿ ಅವರಂಥದ್ದು ಕೆಂಪೇಗೌಡರ ಬಗ್ಗೆ ಹೇಳಬೇಕು ಅಂದರೆ ಸುಮಾರು 500 ವರ್ಷಗಳ ಹಿಂದೆ ಅವರು ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ರು ಬೆಂಗಳೂರು ಅಭಿವೃದ್ಧಿಗೋಸ್ಕರ. ಅವರು ಒಬ್ಬ ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಎಲ್ಲ ಜಾತಿಗಳ ಏಕೈಕ ವ್ಯಕ್ತಿ ಅಂತಂದ್ರೆ ಕೆಂಪೇಗೌಡರು ಸರ್. ಹಂಗಂದ್ರೆ ತಪ್ಪಾಗಲ್ಲ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಎಲ್ಲ ಜನಾಂಗಕ್ಕೆ ಬೇಕಾಗ್ತಕ್ಕಂಥ ಒಂದು ಬೇಕೆಯನ್ನು ನಿರ್ಮಾಣ ಮಾಡಿದ್ರು. ಅವರು ತುಂಬಾ ಅದ್ಭುತವಾದಂತಹ ಒಂದು ಕಾರ್ಯ ಮಾಡಿದ್ರು. ಸೊ ಅವರಿಗೆ ಕುಮಾರಸ್ವಾಮಿ ಎಲ್ಲರ ವಂದನೆ ಸಲ್ಲಿಸ್ತಾ ನಮ್ಮ ಏನು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಸಂಕ್ಷಿಪ್ತವಾಗಿ ತಿಳಿಸಿದಂತಹ ಕೆಂಪೇಗೌಡರಿಗೆ ಹೃದಯಪೂರ್ವಕಂತ ವಂದನೆಗಳು. ಸೊ ಪ್ರಥಮವಾಗಿ ನಮ್ಮ ನೇಗಿಲಗಿ ಸಮಾಜ ಸೇವಾ ಟ್ರಸ್ಟಿಂದ ನಾವು ಈ ಕಚೇರಿ ಪ್ರಾರಂಭ ಮಾಡೋದು ಪ್ರಥಮವಾಗಿ ನಾವು ವಧುವರರ ವೇದಿಕೆ ಮಾಡಬೇಕು ಅಂತ ನಾವು ಮೊದಲು ನಿರ್ಧಾರ ಮಾಡಿದ್ವಿ. ಏಕೆಂತಂದ್ರೆ ಸುಮಾರು ಹಳ್ಳಿಗಳಲ್ಲಿ ರೈತರಿಗೆ ಏನ್ ಕೊಡ್ತಾ ಇಲ್ಲ. ಸೊ ಅದು ಮನದಲ್ಲಿ ಇಟ್ಕೊಂಡು ಪ್ರಥಮವಾಗಿ ಈ ಕಾರ್ಯವನ್ನು ನಾವು ಮಾಡಲಿಕ್ಕೆ ಹೊರಟಿದ್ವಿ. ದಯಮಾಡಿ ಇಲ್ಲಿ ಸೇರಿರ್ತಕ್ಕಂಥವ್ರು ನಾವು 1,000 ಜನ ಅಂತ ನಾನಂತೂ ಭಾವಿಸ್ತೀನಿ. ನೀವೆಲ್ಲರೂ ಸಹಕಾರ ನಮಗೆ ಬೇಕಾಗ್ತದೆ. ನಮಗೆ ಯುವಕರ ಶಕ್ತಿ ಬೇಕು. ನಮಗೆ ಯುವ ಶಕ್ತಿ ಇದ್ರೆ ನಾವೇನ್ ಬೇಕಾದ್ರೂ ಮಾಡ್ಬೋದು. ದಯಮಾಡಿ ನೀವೆಲ್ಲರೂ ಸಹಕಾರ ಕೊಡ್ತೀರಾ ಅಂತ ನಾನು ತಿಳ್ಕೊಂಡು ಭಾವಿಸ್ತೀನಿ. ಜೊತೆಗೆ ಉದ್ದಿಮೆದಾರರು ಯಾರು ವೃತ್ತಿಪರರಿದ್ದಾರೆ, ಇಲ್ಲಿ ಯಾರಿದ್ದೀರಿ, ಸಾಮಾನ್ಯವಾಗಿ ನಿಮ್ಮ ಸ್ನೇಹಿತರು ಯಾರು ವೃತ್ತಿಪರರಾಗಿದ್ದಾರೆ, ಉದ್ದಿಮೆಯನ್ನು ಮಾಡ್ತಾ ಇದ್ದಾರೆ, ಅಂತವರ ಮಾಹಿತಿಯನ್ನು ನಮಗೆ ಕೊಡಬೇಕಾಗ್ತದೆ. ಯಾಕಂದ್ರೆ ಕೆಲವರು ಗೌಡರು ಅಂತ ನಮ್ಗೆ ಗೊತ್ತೇ ಇರಲ್ಲ.
ಸೊ ಆ ದೃಷ್ಟಿಯಿಂದ ಅವರ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಮ್ಮ ಈ ಸದಸ್ಯರಿಗೆ ಯಾರ್ಯಾರು ಒಬ್ಬರು ತಲುಪಿಸಿದ್ರೆ ಅದನ್ನ ಒಂದು ಮೀಟಿಂಗ್ ಮಾಡಿ ರಾಜ್ಯ ಅಧ್ಯಕ್ಷರು ಬಂದು ಅದನ್ನ ಅವೇರ್ನೆಸ್ ಉಂಟು ಮಾಡಿ ನಮ್ಮ ಅಭಿವೃದ್ಧಿ ನಮ್ಮ ಕೈಯಲ್ಲಿದೆ, ನಮ್ಮ ಗೌಡ್ರ ಕೈಯಲ್ಲಿದೆ. ಸಟ್ರು ಪಕ್ಕದಲ್ಲಿ ಅಂಗಡಿ ಇದೆ, ಗೌಡ್ರ ಅಂಗಡಿ ಇದೆ, ಸಟ್ ಅಂಗಡಿ ಹೋಗ್ತೀವಿ ನಾವು. ಯಾಕೆಂದ್ರೆ ಗೌಡ ಇಂಪ್ರೂವ್ ಆಯ್ತಾನೆ ಅಂತೇಳಿ ನಾವು ಇದು ಮನೋಭಾವನ ನಾವು ಬಿಡಬೇಕಾಗ್ತದೆ. ಸೊ ಇದು ದಯಮಾಡಿ ಅವೆರಡು ಕಾರ್ಯವನ್ನು ನಾವು ಮಾಡಬೇಕಾಗ್ತದೆ. ನಿಮ್ಮೆಲ್ಲರ ಸಹಕಾರ ಬೇಕು. ಜೊತೆಗೆ ಇವತ್ತು ನಮ್ಮ ಕೆಂಪೇಗೌಡರ ದಿನಾಚರಣೆ ನಿನ್ನೆ ಆಯಿತು. ಸೊ ಅವರ ಮಾಹಿತಿಯನ್ನ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕೆಂಪೇಗೌಡ ವಿಚಾರವನ್ನ ದಯಮಾಡಿ 4 ನಿಮಿಷ ನೀವು ಅವ್ರ ವಿಚಾರವನ್ನ ತಿಳಿಸ್ಬೇಕು ಅಂತೇಳಿ ವಿನಂತಿನ ಮಾಡ್ತೀನಿ ಸರ್. ಸೈಡ್ ಬನ್ನಿ. ಬೇಡ ಸ್ವಲ್ಪ ಹಿಂದೆ ಬನ್ನಿ ಅಲ್ಲಿ ಕಾರ್ಯಕ್ರಮದ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕುಲ ಬಾಂಧವರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಅನಿರೀಕ್ಷಿತವಾಗಿ ಭಾಗವಹಿಸಲಿಕ್ಕೆ ನನಗೆ ಚಿಕ್ಕಪ್ಪನವರು ಅವಕಾಶ ಮಾಡಿಕೊಟ್ರು. ಈ ಶುರುವಾಗೋಕ್ಕೆ ಮುಂಚೆ 5 ನಿಮಿಷ ಇದೆ ಅನ್ನುವಾಗ ಫೋನ್ ಮಾಡಿದ್ರು, ದಯವಿಟ್ಟು ಬನ್ನಿ ಅಂತ. ನಮ್ಮ ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ಇದೆ, ನನ್ನ ಮಕ್ಕಳು ಕಾಯ್ತಾ ಇದ್ದಾರೆ, ಹಾಗಾಗಿ ಸ್ವಲ್ಪ ಬೇಗ ಹೊರಡಬೇಕಾಗಿದೆ. ಈ 2 ವಿಚಾರನ ಹೇಳ್ಬಿಟ್ಟು ಹೊರಡೋಣ ಅಂದ್ಕೊಂಡಿದ್ದೀನಿ. ಒಂದು ಎಲ್ಲ ಪ್ರಸ್ತಾಪ ಮಾಡಿದಾಗೆ ವಧುವರದ್ದು ಒಕ್ಕಲಿಗರ ಯುವಕರಿಗೆ ಹೆಣ್ಣುಗಳು ಸಿಗ್ತಾ ಇಲ್ಲ, ಒಕ್ಕಲಿಗರ ಹೆಣ್ಣುಗಳನ್ನೇ ಕೊಡ್ತಾ ಇಲ್ಲ. ಇದು ಸೀರಿಯಸ್ ಪ್ರಾಬ್ಲಮ್ ಆಗಿದೆ. ಕಳೆದ ಬಾರಿ ಕುಮಾರಸ್ವಾಮಿ ಅವರು ಏನು ಪಂಚರತ್ನ ಯಾತ್ರೆ ಮಾಡುವಾಗ ಕೂಡ ಅದನ್ನು ಅಲ್ಲಿ ತುಂಬ ಪ್ರಸ್ತಾಪ ಮಾಡಿದರು. ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಪಂಚರತ್ನ ಯಾತ್ರೆ ಮಾಡುವಾಗ. ಈಗ ನಮ್ಮೆಲ್ಲೂ ಕೂಡ ಯುವಕರಿದ್ದಾರೆ, ನಮ್ಮ ಸ್ನೇಹಿತರಲ್ಲಿ ಕೂತಿದ್ದಾರೆ ಕುಮಾರಸ್ವಾಮಿ ಅವರು. ಅವ್ರು ನೋಡ್ತಾ ಇದ್ದೀವಿ ನಾವು, ಅವ್ರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ. ಕುಮಾರಸ್ವಾಮಿ ಒಂಚೂರು ಮುಖ ತೋರಿಸ್ರಿ, ರಾಜಕಬೇಡಿ. ಕುಮಾರಣ್ಣ ಈಗ ಇದು ಸಮಸ್ಯೆ ತುಂಬ ಇದೆ ನಮ್ಮ ಸಮಾಜದಲ್ಲಿ. ಇದ್ರ ಬಗ್ಗೆ ನಾವು ಎಲ್ಲರೂ ಸೇರಿ ಒಟ್ಟಾಗಿ ಒಂದು ಕಾರ್ಯಕ್ರಮನ ರೂಪಿಸಬೇಕಾಗಿದೆ. ಕೊನೆಯದು ವೃತ್ತಿ ಮಾರ್ಗದರ್ಶನದ ಬಗ್ಗೆ ಕೆಂಪೇಗೌಡರು ಹೇಳಿದ್ರಲ್ಲ, ಅವರು ಮತ್ತು ನಮ್ಮ ಕಡೆಗೌಡರು ಈಗ 1 ವರ್ಷದಿಂದನೇ ಕಾಲೇಜಿಗೆ ಬಂದಿದ್ರು. ಬನ್ನಿ ನಮ್ಮ ಕಡೆಯಿಂದ ಏನೇನಿದೆ ಮಾಡೋದೇ ಇರಲಿ. ಒಂದು ಮಾಹಿತಿ ಹೇಳೋದಾದರೆ, ನಮ್ಮ ಕಾಲೇಜಲ್ಲಿ ಇವತ್ತಿನ ಅಂಕಿಅಂಶಗಳ ಪ್ರಕಾರ 353 ಜನ 3A ಕ್ಯಾಟಗರಿ ಹೆಣ್ಮಕ್ಳಿದ್ದಾರೆ. 3A ಕ್ಯಾಟಗರಿಲಿ 353 ಜನ ಹೆಣ್ಮಕ್ಳಿದ್ದಾರೆ, 340 ಜನ ಗಂಡು ಮಕ್ಕಳಿದ್ದಾರೆ. ನಾವೊಂದು ಕಾರ್ಯಕ್ರಮ ಶುರು ಮಾಡಿದ್ರೆ ಒಟ್ಟು 1486 ಜನದಲ್ಲಿ 780 ಜನ 3A ಕ್ಯಾಟಗರಿ ಮಕ್ಕಳೇ ಇದ್ದಾರೆ. ಅಂದರೆ 50% ಆಫ್ ದಿ ಕಾಲೇಜಲ್ಲಿರೋದು 3A ಕ್ಯಾಟಗರಿ. ಹಾಗಾಗಿ ನಾವೊಂದು ಈ ಥರದ ಕಾರ್ಯಕ್ರಮ ಆಯೋಜಿಸಿದ್ರೆ ಹೆಚ್ಚಿನ ಫಲಾನುಭವಿಗಳು 3A ಕ್ಯಾಟಗರಿಯವರೇ ಆಗ್ತಾರೆ. ಬೇರೆ ಕ್ಯಾಟಗರಿಯವರು ಬಂದರೂ ಅವ್ರ ಸಹಕಾರ ನಾವು ಕೊಡೋಣ, ಅದರಲ್ಲಿ ಏನಿಲ್ಲ. ಕುವೆಂಪು ಅವರು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ. ನಾವೇನು ಒಂದು ಸಮಾಜಕ್ಕೆ ಸೀಮಿತ ಆಗಬಾರ್ದು, ಎಲ್ಲರೂ ಒಟ್ಟಾಗಿ ಕರ್ಕೊಂಡು ಹೋಗೋದು ಒಂದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ. ಅದನ್ನು ಈಗ ನಮ್ಮ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಹೇಳಿದ್ರು, ಶ್ರೀಕಂಠ ಸರ್ ಅವರು ಈ ಥರದ ವಿಚಾರಗಳಿಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಾಗೆ ನೀವೆಲ್ಲ ಗಮನಿಸಿ, ನಮ್ಮ ಕಾಲೇಜು, ನಮ್ಮ ಸಂಸ್ಥೆ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ನಮ್ಮ ಪುಟ್ಟರಾಜು ಸರ್ ಅವರ ಹಿಂದಿನ ಪ್ರಯತ್ನ ಇತ್ತು, ಬಟ್ ಈಗ ಪ್ರಯತ್ನದಲ್ಲಿ ಮುಂದಿನ ದಿನಗಳಲ್ಲಿ AG ಕಾಲೇಜು ಬಹುತೇಕ ಖಚಿತವಾಗಿ ಅವರು ನಮ್ಮ TKS ಗೌಡ್ರು ಈಗಿನ ಅಧ್ಯಕ್ಷರೆಲ್ಲ ಹೋರಾಟ ಮಾಡಿ ಈಗ AG ಕಾಲೇಜನ್ನ ತರಲೇಬೇಕು ಅಂತ ಸತತ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೊಂದು ವಿಚಾರ, ನಮ್ಮ ಇವರು ರಾಮನಗರ ಜಿಲ್ಲೆ ಅಧ್ಯಕ್ಷರು ಕೇಳ್ತಾ ಇದ್ದಾರೆ, ನಿಮ್ಮೆಲ್ಲ MBA MC ಆಗಿದೆ ಅಂತ. ಖಂಡಿತ ಅವರು ಹೇಳ್ತಾ ಇದ್ದಾರೆ, ನಿಮ್ಗೆ ಏನು ಸಹಕಾರ ಬೇಕು ನಾವು ಕೊಡ್ತೀವಿ ಅಂತ. ನಮ್ಮ ಸಂಸ್ಥೆ ವತಿಯಿಂದ 24-25ನೇ ಶೈಕ್ಷಣಿಕ ಸಾಲಿನಲ್ಲಿ MBA ಮತ್ತು MC 2 ಕೋರ್ಸ್ನ ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ಈಗಾಗಲೇ AICTಯಿಂದ ಅಪ್ರೋಚ್ ಸಿಕ್ಕಿದೆ. ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಅಫಿಲಿಯೇಷನ್ ಆಗಿದೆ. ಇನ್ನೊಂದು 10% ಪ್ರೋಸೆಸ್ ಬಾಕಿ ಇದೆ. ಆ ಯೂನಿವರ್ಸಿಟಿ ಸಿಂಡಿಕೇಟ್ ಅವರು ಸರ್ಕಾರಕ್ಕೆ ಕಳಿಸ್ಬೇಕು, ಸರ್ಕಾರ ಅದನ್ನು ನಮಗೆ ಅನುಮತಿ ಕೊಡಬೇಕು. ಬಹುಶಃ ಅದಕ್ಕೆ ಇನ್ನೂ 3 ತಿಂಗಳು ಟೈಮ್ ಇದೆ.
ಈಗ ಪರೀಕ್ಷೆ ಶುರುವಾಗಿರೋದ್ರಿಂದ PGCET ಅದೆಲ್ಲ ಬರುವಷ್ಟರಲ್ಲಿ ಅಲ್ಲಿ 2 ಥರ ಫೀಸ್ ಸ್ಟ್ರಕ್ಚರ್ ಇಟ್ಟಿದ್ದೀವಿ. MBA ಕಾಲೇಜ್ಗೆ 2 ವರ್ಷಕ್ಕೆ 2.25 ಲಕ್ಷ 2.5 ಲಕ್ಷ ಫೀಸು, ಅದು 4 ಇನ್ಸ್ಟಾಲ್ಮೆಂಟಲ್ಲಿ ಕಟ್ಬೋದು ಮಕ್ಕಳು. MCAಗೆ 2 ವರ್ಷಕ್ಕೆ 2 ಲಕ್ಷ ಫೀಸು, ಅದನ್ನು ಕೂಡ 4 ಇನ್ಸ್ಟಾಲ್ಮೆಂಟಲ್ಲಿ ಕಟ್ಬೋದು. MBA ಮತ್ತು MCAಗೆ ಹೊರಗಡೆಯಿಂದ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ಸೌಲಭ್ಯ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗೇನು ನಮ್ಮದಲ್ಲಿ PLD ಬ್ಯಾಂಕ್ ಪಕ್ಕ ಗರ್ಲ್ಸ್ ಹಾಸ್ಟೆಲ್ ಇದೆ, ಅದನ್ನು ನರ್ಸಿಂಗ್ ಕಾಲೇಜವ್ರು ನಡೆಸ್ತಾ ಇದ್ರು. ಅದನ್ನು ತೆರವುಗೊಳಿಸ್ಕೊಂಡು MBA MCA ಕಾಲೇಜ್ಗೆ ಹೆಣ್ಮಕ್ಳು ಹಾಸ್ಟೆಲ್ ಮಾಡಬೇಕು ಅನ್ನೋದು ಸಂಸ್ಥೆಯಲ್ಲಿ ಉದ್ದೇಶ ಆಗಿದೆ. ಹಾಗಾಗಿ ನಮ್ಮ ಹೊಸ ಅಧ್ಯಕ್ಷರು ಬಂದ ಮೇಲೆ ಸಂಸ್ಥೆಯಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಹಾಗೆಯೇ ಈ ವೃತ್ತಿಪರ ಮಾರ್ಗದರ್ಶನದಲ್ಲಿ ಏನು ನಮ್ಮ ಸಮಾಜಯೋಗಿ ಟ್ರಸ್ಟ್ನಿಂದ ಒಂದು ಒಪ್ಪಂದ ಕಡೆ ಮಾಡಿಕೊಂಡು ಕಾಲೇಜು ಮತ್ತು ಸಂಸ್ಥೆ ಎರಡೂ ಕೂಡಿ ನಮ್ಮ ಮಕ್ಕಳಿಗೆ ಒಂದು ವೃತ್ತಿ ಮಾರ್ಗದರ್ಶನವನ್ನು ಕೊಡ್ತಾ ಹೋಗೋಣ ಅನ್ನೋದು ಒಂದು. ಎರಡನೇ ವಿಚಾರ, ಕಬ್ಬಾಳೇಗೌಡರು ಪ್ರಸ್ತಾಪ ಮಾಡ್ತಾಯಿದ್ರು, ಬಹುಶಃ ಇದು ಆಫ್ ದಿ ರೆಕಾರ್ಡ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಕೆಲವರು ಕನ್ನಡ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಾರೆ, ಖಂಡಿತ ಆಗತ್ತದು. ಏಕೀಕರಣ ಆಗುವಾಗಲೇ ಕೆಂಗಲ್ ಹನುಮಂತಯ್ಯನವರು ಏಕೀಕರಣವನ್ನು ಸ್ವಲ್ಪ ಮಟ್ಟಿಗೆ ವಿರೋಧಿಸ್ತಕ್ಕಂಥ ವಿಚಾರ ಇತಿಹಾಸದಲ್ಲಿ ಎಲ್ಲೂ ಬಂದಿಲ್ಲ. ಯಾಕೆ ಅವರು ಏಕೀಕರಣ ವಿರೋಧಿಸ್ತಾರೆ ಅಂದರೆ, ಇವತ್ತು ಏನು ನಡೀತಾ ಇದೆ ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಉತ್ತರ ಕರ್ನಾಟಕದವರ ಪ್ರಭಾವ, ಅದನ್ನು ಅವರು ಏಕೀಕರಣ ಸಮಯದಲ್ಲೇ ಮನಗಂಡು ವಿರೋಧಿಸ್ತಾರೆ. ಮುಂದೊಂದಿನ ರಾಜಕೀಯದಲ್ಲಿ ನಾವು ಹಳೆ ಮೈಸೂರು ಪ್ರಾಂತ್ಯದವರು ಹಿನ್ನಡೆ ಅನುಭವಿಸ್ಬೇಕಾಗತ್ತೆ. ಉತ್ತರ ಕರ್ನಾಟಕದವರು ಆ ಭಾಗದ ಜನಾಂಗದವರು MLAಗಳು ಜಾಸ್ತಿ ಬರ್ತಾರೆ. ಹಳೆ ಮೈಸೂರು ರಾಜಕಾರಣಿಗಳಿಗೆ ಹಿನ್ನಡೆ ಆಗುತ್ತೆ, ಪರ್ಟಿಕ್ಯುಲರ್ಲಿ ಸಮಾಜದ ರಾಜಕಾರಣಿಗಳಿಗೆ ಹಿನ್ನಡೆ ಆಗುತ್ತೆ ಅನ್ನೋದನ್ನು ಮನಗಂಡು ಅವರು ಅದನ್ನು ಒಂದು ಕಡೆ ಪ್ರಸ್ತಾಪ ಮಾಡ್ತಾರೆ. ಬಹುಶಃ ಇದೆಲ್ಲೂ ದಾಖಲೆ ಸಿಗ್ಲಿಕ್ಕಿಲ್ಲ. ದಾಖಲೆ ಬೇಕೇ ಬೇಕು ಅಂದರೆ ನಮ್ಮ ಮೈಸೂರಿಗೆ ಏನು ವಿಧಾನಸಭೆಗೆ 60 ವರ್ಷ ಏನೋ ಆಯಿತು ಅಂತ ಒಂದು ಸಭೆ ಮಾಡಿದ್ರು ವಿಧಾನಸೌಧದಲ್ಲಿ. ಅಲ್ಲಿ DB ಚಂದ್ರೇಗೌಡರು ಭಾಷಣ ಮಾಡ್ತಾರೆ. ಆ ಭಾಷಣದಲ್ಲಿ ಲಿಖಿತವಾಗಿ ಸಿಗುತ್ತೆ. ನಾನೀಗೇನೇ ಪ್ರಸ್ತಾಪ ಮಾಡ್ತಾ ಇದ್ದೀನಿ ವಿಚಾರನ, DB ಚಂದ್ರೇಗೌಡರು ಅದನ್ನು ಅವತ್ತಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ನಮ್ಮದು ಅವಾಗವಾಗ ಚರ್ಚೆ ಮಾಡುವಾಗ ಇದೊಂದು ವೇದಿಕೆಯಲ್ಲಿ ಬಿಡ್ತಾ ಇರ್ತೀವಿ. ಈ ಥರ ಇದ್ದರೆ ಆಗ್ಬೋದು, ಒಳ್ಳೇದಾಗ್ಬೋದೇನೋ. ಹಳೆ ಮೈಸೂರು ಪ್ರಾಂತ್ಯಕ್ಕೆ ಒಳ್ಳೇದಾಗಬೇಕಾದ್ರೆ ಈಗ 2 ಆಂಧ್ರ ಆಗೋಕ್ಕೆ ಸಾಧ್ಯ ಇದೆ, ಬಿಹಾರ 2 ಆಗೋಕ್ಕೆ ಸಾಧ್ಯ ಇದೆ, ಉತ್ತರ ಪ್ರದೇಶ 2 ಆಗೋಕ್ಕೆ ಸಾಧ್ಯ ಇದೆ. ಜಾರ್ಖಂಡ್ ಆಯಿತು, ಬಿಹಾರ ಆಯಿತು, ಉತ್ತರಾಖಂಡ ಆಯಿತು, ಉತ್ತರ ಪ್ರದೇಶ ಆಯಿತು, ಮಧ್ಯಪ್ರದೇಶ ಛತ್ತೀಸ್ಗಢ ಆಯಿತು, ಆಂಧ್ರ ಪ್ರದೇಶ ತೆಲಂಗಾಣ 2 ರಾಜ್ಯ ಆಯಿತು. ನಮ್ದಾದ್ರೆ ಏನು ತಪ್ಪಿದೆ? 2 ಕರ್ನಾಟಕದ ಮುಖ್ಯಮಂತ್ರಿಗಳು ಇರ್ತಾರೆ, ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳು, ಹಳೆ ಮುಖ್ಯಮಂತ್ರಿಗಳು ಇರ್ತಾರೆ. ರಾಜ್ಯ ಈಗ 371J ನಿಜವಾಗ್ಲೂ ಬಹುಶಃ 371J ಇಂದ ಏನಾಗ್ತಾ ಇದೆ ಅನ್ನೋದು ನಮ್ಮಂಥ ನೌಕರರ ವರ್ಗದವ್ರು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಡಾಕ್ಟರ್ ಕುಮಾರ್ ಅವರು ಗೊತ್ತಾಗುತ್ತೆ. ನಮ್ಮ ಮಕ್ಕಳಿಗೆ ಏನು ತೊಂದರೆ ಆಗ್ತಾ ಇದೆ ನಿಜವಾಗ್ಲೂ ಪರಿಗಣಿಸಬೇಕಾದ ಅದನ್ನ ಪತ್ರಿಕೆಯಲ್ಲಿ ಓದ್ತೀವಿ ಸರ್. ನನಗೆ ಭಾಳ ನಿಜವಾಗ್ಲೂ ಖುಷಿ ಆಯ್ತು. ಯಾರಿಗಾದ್ರೂ ಈ ಥರದ್ದೊಂದು ಅವೇರ್ನೆಸ್ ಬಂದಿದೆ. 371 ಉತ್ತರ ಕರ್ನಾಟಕ ಬಗ್ಗೆ ದೊಡ್ಡ ಪ್ರೊಟೆಸ್ಟ್ ಆಯ್ತು. ಮೊನ್ನೆ ಸಿದ್ದರಾಮಯ್ಯವರು ಮೀಟಿಂಗ್ ಕರೆದಿದ್ರು. ಯಾರೋ ಕುಮಾರಸ್ವಾಮಿ ದಯವಿಟ್ಟು ಅವ್ರು ಗೊತ್ತಿರುವಂತ ವಿಚಾರನೆ. ನಾವೆಲ್ಲ ಹೋಗಿದ್ವಿ. ನಾವು ನಮ್ಮ ಇದರಿಂದ 3 ಜನ ಮಾತ್ರ ಹೋಗ್ತಾರೆ. ಪುಟ್ಟರಾಜು ಸರ ಅವರು ಕೂಡ ಇರಲಿಲ್ಲ. ಹೋದಂಥ ಸಂದರ್ಭದಲ್ಲಿ ಏನಂತ ಕೇಳ್ತಾರೆ ಅಂದರೆ, ಮುಂದ್ಗಡೆ ಟೇಬಲಲ್ಲಿ ಎಲ್ಲ ಸಿದ್ದರಾಮಯ್ಯ 300 ಜನ ಮಾತ್ರ ನಮ್ಮ ಕರ್ನಾಟಕದಿಂದ ಪ್ರತಿಯೊಂದು ಸಂಘದಿಂದ ಇಬ್ಬಿಬ್ರು ಕರ್ಕೊಂಡು ಹೋಗಿರ್ತಾರೆ. ಕರ್ಕೊಂಡು ಹೋಗಿರೋದು ಸಂದರ್ಭದಲ್ಲಿ ನಾನು ಕೂಡ ಒಂದು ಟೈಪ್ ಮಾಡ್ಕೊಂಡು ಫುಲ್ಲು ನಮ್ಮ ಕುರಿ ಪೋಷಕರು ಏನೇನು ಸಮಸ್ಯೆಗಳಿದಾವೋ ಆ ಸಮಸ್ಯೆಗಳನ್ನೆಲ್ಲ ಕೇಳಬೇಕು ಅಂತ ಹೇಳ್ಬಿಟ್ಟು ಈ ಹಿಂದ್ಗಡೆ ಚೇರ್ನಲ್ಲಿ ಕೂತ್ಕೊಳ್ತೀನಿ. ಮುಂದ್ಗಡೆ ಚೇರ್ನಲ್ಲಿ ಎಲ್ಲ ಬಂದವರು ಸುಮಾರು ಒಂದು 150 ಜನ ಎಲ್ಲ ಉತ್ತರ ಕರ್ನಾಟಕ ಭಾಗದವ್ರನ್ನೇ. ಸಿದ್ದರಾಮಯ್ಯನವ್ರನ್ನ ನೇರವಾಗಿ ನಾವು ಕೇಳ್ತೀವಿ. ಅವ್ರು ಕೇಳಿದ ನೀರಂತ ಕೇಳ್ತಾರೆ, ನೀನು ಪ್ಯಾಂಟ್ ಶರ್ಟ್ ಹಾಕೋ ಬಂದಿದ್ಯಾ, ನೀನು ಕುರಿ ಸಾಕ್ತೀನಪ್ಪ ನೀನು ಅಂತ ಅಂದರು. ಅದಕ್ಕೆ ನಾನು ಅದಕ್ಕೊಂದು ಉತ್ತರ ಕೊಟ್ಟೆ. ನಾನು ಸುಮಾರು 70 ವರ್ಷದಿಂದ ನಮ್ಮ ತಂದೆಯವರು ಆಡು ಕುರಿ ಸಾಕೇನೆ ನಮ್ಮನ್ನ ಓದಿಸಿ. ಇವತ್ತು ಅವತ್ತಿನ ಕಾಲದಲ್ಲಿ ಚುಂಚನಗಿರಿ ಮಠಕ್ಕೆ ಸೇರಿಸಿದಾಗ 1989ರಲ್ಲಿ 400 ರೂಪಾಯಿ ಕುರಿ ಮಾರ್ಬಿಟ್ಟು ನಮ್ಮನ್ನು ತಗೊಂಡೋಗಿ ಸೇರಿಸೋದು ಸರ್ ಅಂತ ಹೇಳ್ಬಿಟ್ಟು ನಾನು ನೇರವಾದಂಥ ಉತ್ತರ ಕೊಟ್ಟೆ. ಅವಾಗ ಅವ್ರು ಏನಂತ ಹೇಳ್ತಾರೆ ಅಂದರೆ, ಸರಿ ಬಿಡಪ್ಪ ಅಂತ ಹೇಳ್ತಾರೆ. ಕೊನೆಗೆ ಏನಂತ ಹೇಳ್ತಾರೆ, ವಲಸೆ ಕುರಿ ಕಾರ್ಮಿಕರಿಗೆ ಅವ್ರಿಗೆ ಏನೇನು ಸವಲತ್ತುಗಳು ಬೇಕೋ ಅದನ್ನು ಮಾತ್ರ ಹೇಳ್ತಾರೆ. ಈ ನಮ್ಮ ಮೈಸೂರು ಭಾಗದವರಿಗೆ ಹಾಸನ, ತುಮಕೂರು ನೀವು ಹೇಳದಂಥ ಇದನ್ನ ಖಂಡಿತವಾಗಿ ನಮ್ಗೆ ಯಾರಿಗೂ ಒಂದು ಪ್ರಿಫರೆನ್ಸನ್ನು ಕೊಡೋರು. ಇದು ನಡೆದಂಥ ಒಂದು ಘಟನೆ ಸತ್ಯವಾದಂಥ ಮಾತನ್ನು ಮಾತಾಡ್ತಾ ಇದ್ದಾರೆ ಸರ್. ಇದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಈ ಸತ್ಯ ಹೌದು ವಾಸ್ತವಾಂಶ ಇದೇನೆ. ಹೌದು ಸತ್ಯ. 371J ಇಂದ
ತೊಂದರೆ ಅನುಭವಿಸ್ತಾ ಇರೋದು ಬಹುಶಃ ಹೆಚ್ಚಿನ ಜನಕ್ಕೆ ಅರಿವಾಗಲ್ಲ. ಅದು ನೋವು ನಮಗೆ ಗೊತ್ತಾಗುತ್ತೆ. ಯಾವ ಥರ ಅದು ಜನರಲ್ ಮೆರಿಟ್ ಅಂತಾರೆ, ತಿರ್ಗಾ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಹೆಚ್ಚಿಗೆ ಅಂದ್ಬಿಡ್ತಾರೆ. ನಮ್ಮ 3A ಕ್ಯಾಟಗರಿಲಿ ಬರ್ತಕ್ಕಂಥ ಜನರಲ್ ಮೆರಿಟ್ ಅವ್ರಿಗೆ ಎಷ್ಟೊಂದು ವ್ಯತ್ಯಾಸ ಆಗುತ್ತೆ, ಅದೊಂದು ಅನ್ಯಾಯ ಆಗ್ತಾ ಇದೆ. ಇನ್ನೊಂದು ನಮ್ಮ ಕೆಂಪೇಗೌಡರು ವಿಚಾರ ಬಂದಾಗ ಬೆಂಗಳೂರನ್ನ ಕಟ್ಟಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಂಗಳೂರು ತಗೊಂಡು ಹೋಗ್ಬೇಕಾದ್ರೆ ಒಕ್ಕಲಿಗರ ನಾಯಕರುಗಳದೇ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರೋದು. ಬೇರೆ ಜಾತಿಯ ಮುಖ್ಯಮಂತ್ರಿಗಳು ಆದಾಗ ಕೊಟ್ಟಂತ ಕಾಂಟ್ರಿಬ್ಯೂಷನ್ನು ಒಕ್ಕಲಿಗ ಜನಾಂಗದ ಮುಖ್ಯಮಂತ್ರಿಗಳಾದಾಗ ಕೊಟ್ಟಂತ ಕಾಂಟ್ರಿಬ್ಯೂಷನ್ ನಾವು ತುಲನೆ ಮಾಡಿ ನೋಡಿದಾಗ ಬಹುಶಃ ನಮ್ಮ ಸಮಾಜದ ಮುಖ್ಯಮಂತ್ರಿಗಳು ರಾಜಕಾರಣಿಗಳಿಂದ ಮಾತ್ರ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರ್ಪೋಗಿದೆ. ಮೊದಲನೇದಾಗಿ ನಾವಿಲ್ಲಿ ಸ್ಮರಿಸಬೇಕಾಗಿರೋದು ಸನ್ಮಾನ್ಯ ಶ್ರೀ ಕೆಂಗಲ್ ಹನುಮಂತಯ್ಯನವರು. ಅವರು ಹಲವಾರು ವಿರೋಧಗಳ ನಡುವೆ ವಿಧಾನಸೌಧವನ್ನ ಕಟ್ಟದೆ ಹೋಗಿದ್ದಿದ್ರೆ ಬೆಂಗಳೂರು ಇವತ್ತು ಈ ಮಟ್ಟಕ್ಕೆ ಬೆಳಿತಾ ಇರ್ತಿರ್ಲಿಲ್ಲ. ಕಟ್ಟಿ ಒಂದು ದಿವಸನೂ ವಿಧಾನಸೌಧ ಕಟ್ಟಿದ್ರು ಒಂದು ದಿನ ಅವರು ವಿಧಾನಸೌಧದಲ್ಲಿ ಕುತ್ಕೊಂಡು ಅಧಿಕಾರ ಮಾಡಕ್ಕೆ ನಮ್ಮ ನಾಯಕರು ಸೇರಿ ಉಳಿದವ್ರು ಯಾರು ಬಿಡ್ಲಿಲ್ಲ ಅವ್ರನ್ನ. ನಮ್ಮ ಪಾತ್ರನೂ ಇದೆ ಅದರಲ್ಲಿ. ಆಮೇಲೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಇದನ್ನ ಮಾಡ್ಕೊ ಬರ್ಬೇಕಾದ್ರೆ SM ಕೃಷ್ಣ ಅವರ ಕೊಡುಗೆ, ಅಂತಾರಾಷ್ಟ್ರೀಯ ಮಟ್ಟಿಗೆ ಬೆಂಗಳೂರನ್ನ ತಗೊಂಡು ಹೋಗ್ಬೇಕಾದ್ರೆ SM ಕೃಷ್ಣ ಅವರ ಕೊಡುಗೆ ಜಾಸ್ತಿ ಇದೆ. ಅಲ್ಲೂ ಕೂಡ ದುರಂತ. ವಿಕಾಸಸೌಧವನ್ನ ಕಟ್ಟಿದ್ರು, ಅವರು ಆ ವಿಕಾಸಸೌಧದಲ್ಲಿ ಅಧಿಕಾರ ನಡೆಸಲಿಕ್ಕೆ ಅವಕಾಶ ಸಿಗಲಿಲ್ಲ. ಏನೋ ಒಂದು ಶಾಪ ಇರಬೇಕು. ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಪ್ರಪ್ರಥಮವಾಗಿ ಬೆಂಗಳೂರಿಗೆ ಫ್ಲೈಓವರ್ ತಂದಂಥವ್ರು ಸನ್ಮಾನ್ಯ ಶ್ರೀ ದೇವೇಗೌಡರು. ಇವತ್ತೇ ಎಷ್ಟೋ ಜನ ಬೇರೆ ಬೇರೆ ಫ್ಲೈಓವರ್ ಕಟ್ಟಿರ್ಬೋದು. ಏನು ಬಾಲಗಂಗಾಧರ ನಾಥ ಸ್ವಾಮಿ ಹೆಸರಲ್ಲಿ ಆ ಮೈಸೂರು ರೋಡಲ್ಲಿ ಫ್ಲೈಓವರ್ ಇದೆ, ಅದು ಸನ್ಮಾನ್ಯ ದೇವೇಗೌಡರು ಕಟ್ಟಿದ್ರು. ಉದ್ಘಾಟನೆ ಅವ್ರ ಕೈಲಿ ಮಾಡಿಸ್ತೇ ಹೋದ್ರು. ಇಲ್ಲ, ಯಾರೊಬ್ರು ಮೇಯರ್ ಸೋಮಣ್ಣನೇ ಗಲಾಟೆ ಮಾಡಿ ಕರ್ಸಿದ್ರು. ಅದಾಗಿದೆ. ಇವತ್ತು ಬೆಂಗಳೂರಲ್ಲಿ ಮೆಟ್ರೋ ರೈಲ್ ಇರ್ಬೋದು, ರಾಜಕಾರಣಿಗಳು ಯಾರ್ಯಾರೋ ಏನೇನೋ ತಗೋಬಹುದು. ಸಮ್ಮಿಶ್ರ ಸರ್ಕಾರದಲ್ಲಿ ಅದು HD ಕುಮಾರಸ್ವಾಮಿ ಅವರ ಚಿಂತನೆಯಿಂದ ಬಂದಂಥದ್ದು. ಹಾಗಾಗಿ ಇವತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಸಿಟಿಯಾಗಿ ಬೆಳೀತಾ ಇದೆ. ನೀರಿನ ಸಮಸ್ಯೆ ತುಂಬ ಆಗಿದೆ. ಬಟ್ ಕಾಂಟ್ರಿಬ್ಯೂಷನ್ ನಮ್ಮ ಕಡೆಯವರು ಕೊಟ್ಟಾಗ ಆ ಭಾಗದವ್ರು ಬಂದಾಗ ಯಾಕೆ ಕೊಡಲ್ಲ ಬೆಂಗಳೂರು ಅಭಿವೃದ್ಧಿಗೆ ಅಥವಾ ಈ ಭಾಗದ ಅಭಿವೃದ್ಧಿಗೆ ಅನ್ನೋದನ್ನು ನಾವೆಲ್ಲ ಚಿಂತನೆ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸಮಾಜ ಸೇವಾ ಟ್ರಸ್ಟಿನವರು ಸೇರಿ ಅತ್ಯುತ್ತಮವಾದ ಕೆಲಸ ಮಾಡೋಣ. ನಾವು ಕಾಲೇಜು ಕಡೆಯಿಂದ ನಾನು ಇನ್ನೊಂದು 19 ತಿಂಗಳು ಪ್ರಿನ್ಸಿಪಾಲ್ ಆಗಿರ್ತೀನಿ. ಆ ಅವಧಿನಲ್ಲಿ ಕಾಲೇಜಿನ ಮಕ್ಕಳಿಗೆ ಏನೇನು ಕಾರ್ಯಕ್ರಮ ಮಾಡ್ಬೋದು ಎಲ್ಲರ ಜೊತೆಗೂಡಿ ಮಾಡೋಣ. ಆನಂತರ ನಿವೃತ್ತಿ ಆದಮೇಲೂ ನಾವು ಒಳಗಡೆ ಹೇಳ್ತಾ ಇರಲ್ಲ, ಜೊತೆಯಲ್ಲಿರೋಣ. ನಾನು ಮೂಲತಃ ಚನ್ನಪಟ್ಟಣ ತಾಲೂಕು, ಮತ್ತಿಕೆರೆ ನಮ್ಮ ಗ್ರಾಮ. ಅಲ್ಲಿ ಕೂಡ ನಮ್ಮದು ಓದಿದ್ದೆ ಅದೇನೋ ಗೊತ್ತಿಲ್ಲ, ಒಕ್ಕಲಿಗರ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ ಅಂತ ನಮ್ಮ ಸಂಸ್ಥೆ ಚನ್ನಪಟ್ಟಣದಲ್ಲಿ ಮುಗಿದಿದೆ. ನಾಗವಾರ, ಚನ್ನಪಟ್ಟಣ, ಮತ್ತಿಕೆರೆ ಶೆಟ್ಟಳ್ಳಿ ಹೈಸ್ಕೂಲು. ಆ ಕಾಲದಲ್ಲಿ ನೋಡಿ ಚನ್ನಪಟ್ಟಣದಲ್ಲಿ ಒಕ್ಕಲಿಗರ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ ಅಂತ ಕಟ್ಬಿಟ್ಟಿದ್ರು. ಆ ಒಂದು ಭಾಗದ ಶಾಲೆಯಲ್ಲಿ ನಾನು ಹೈಸ್ಕೂಲನ್ನು ಕಲ್ತು ಬಂದಿದ್ದೀನಿ. ಅನಂತರ ಇಲ್ಲಿ 35 ವರ್ಷ ಊರೇ ಮತ್ತಿಕೆರೆ ಸ್ಟಡಿ ಮಾಡೋದು ಮತ್ತಿಕೆರೆಲ್ಲೇ ಓದಿದ್ದು. ಆ ಮೇನ್ ರೋಡಲ್ಲೇ ಇತ್ತಲ್ಲ ಸರ್, ರೋಡಿಂದ ಬಲಭಾಗಕ್ಕೆ ಹೋದ್ರೆ ಸ್ವಲ್ಪ ಹೋಯ್ತು ಜಾಗ. ಹೊಟ್ಟೈತಿ ನನಗೆ ರೋಡ್ ಕಾಣೋದು ಈಗಿಲ್ಲ. ಹಾಗಾಗಿ ಅದೇನೋ ನಮಗೆ ಬಹುಶಃ ಅಲ್ಲಿಂದನೇ ಬಂದ್ಬಿಟ್ಟಿದೆ. ಕಬ್ಬಳಗೌಡರು ಹೇಳ್ತಾ ಇರಲ್ಲ ಆ ವಿಚಾರ. ಇಷ್ಟನ್ನ ನಿಮ್ಮಗಳೆಲ್ಲರ ಹತ್ರ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಅನಿವಾರ್ಯ ಕಾರ್ಯಗಳನ್ನು ನಾನು ಹೋಗ್ತಾ ಇದ್ದೀನಿ. ಎಲ್ಲರೂ ಕ್ಷಮೆಯನ್ನು ಕೇಳಿ ನಿಜವಾಗ್ಲೂ ನಮ್ಮ ಪ್ರಾಂಶುಪಾಲರು ಹೇಳ್ತಕ್ಕಂಥ ವಿಚಾರ ಸತ್ಯ ಇದೆ. ಯಾಕೆಂತಂದ್ರೆ ನಾವು ನೇಗಿಲಗಿ ಸಮಾಜ ಸೇವಾ ಟ್ರಸ್ಟಿಂದ KS IS ಆಫೀಸರ್ಗಳನ್ನ ನಾವು ಸನ್ಮಾನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು 5-6 ವರ್ಷಗಳು ಕಳೆದ್ರೆ ಯಾರು ಕ್ಲರ್ಕ್ ಪೋಸ್ಟ್ ಗೌಡ್ರು ಹೋಗಿದ್ದಾರೆ ಅಂತ ಹುಡುಕಾಡುವಂತ ಪರಿಸ್ಥಿತಿ ಬರುತ್ತೆ. ಅವ್ರು ಹೇಳೋಂಥ ವಿಚಾರದಲ್ಲಿ ದಯಮಾಡಿ ಗಮನವನ್ನು ಹರಿಸಿ ನಾವು ಎಚ್ಚರಿಸೋದಿದ್ರೆ ನಾವು ತುಂಬಾ ಕಷ್ಟವನ್ನು ಪಡಬೇಕಾಗ್ತದೆ. ಸೊ ಪ್ರಾಂಶುಪಾಲರವರು ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಒಂದು ಚಿಕ್ಕ ಮಾಡೋಣ. ಮುಖ್ಯವಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಯುವ ಮಿತ್ರರು BS ಗೌಡರು ಬಂದಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಡಾಕ್ಟರ್ ಪುಟ್ಟ ನಮ್ಮ ಕುಮಾರ್ ಸರ್ ಸ್ನೇಹಿತರು ಡಾಕ್ಟರ್ ಬಂದಿದ್ದಾರೆ. ಅವರು ಸಹ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿದ್ದಾರೆ. ಆತ್ಮೀಯ ಸಮಾಜದ
ಸಮುದಾಯದ ಎಲ್ಲ ಗೌರವಾನ್ವಿತ ಸ್ವಲ್ಪ ನಿಶಬ್ದವಾಗಿದೆ. ಕಿರಿಯ ಮುಖಂಡ್ರೆ, ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಕನಕಪುರದ ನೂತನ ಕಚೇರಿಯನ್ನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಮಾಜ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳೇ, ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರ ಒಂದು ಆದೇಶದ ಮೇರೆಗೆ ನಾನು ಒಂದು ನೇರವಾಗಿ ಏನಪ್ಪಾ ಅಂತಂದ್ರೆ ಇದೆಲ್ಲ ಹಿಂದೆ ಚರ್ಚೆ ಆಗಿರೋ ವಿಚಾರಗಳನ್ನ ಪುನರಾವರ್ತನೆ ಮಾಡಿದೆ. ಇದು ಸಮುದಾಯದ ಸಂಘಟನೆ. ಈ ಸಮುದಾಯದ ಸಂಘಟನೆಯಲ್ಲಿ ನಾವೆಲ್ಲರೂ ಒಂದು ಹನಿ ಇದ್ದಾಗೆ ಎಲ್ಲರೂ ಒಟ್ಟಿಗೆ ಸೇರಿದಂಥ ಸಂದರ್ಭದಲ್ಲಿ ಏನು ಈ ಜೇನುಗೂಡಿನಲ್ಲಿ ಸಣ್ಣ ಸಣ್ಣ ಹನಿಯನ್ನು ಸಂಗ್ರಹಿಸಿ ಜೇನನ್ನ ಕ್ರೋಢೀಕರಿಸಿದಾಗ ಜೇನು ಗೂಡು ಕಟ್ಟಂಥ ಸಂದರ್ಭದಲ್ಲಿ ಅದರ ಸವಿ ಏನಾಗುತ್ತೋ ಆ ಸವಿ ಎಲ್ರಿಗೂ ಸಿಗಬೇಕು ಅಂತ ಅಂದ್ರೆ ನಾವೆಲ್ಲರೂ ಒಗ್ಗೂಡ್ಬೇಕು. ಎಲ್ಲರೂ ಪ್ರತ್ಯೇಕವಾಗಿ ನಾನು ಯಾವುದೋ ಒಂದು ಇದರಿಂದ ಹೂವಿನಿಂದ ನಾನು ಸುಗಂಧವನ್ನು ಹೀರ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನು ನಮ್ಮಲ್ಲೇ ಇಟ್ಕೊಂಡು ಜೇನಾಗಿ ಪರಿವರ್ತನೆ ಮಾಡೋಕ್ಕಾಗಲ್ಲ. ಅದೆಲ್ಲವನ್ನೂ ನಾವು ಒಟ್ಟುಗೂಡಿಸ್ಕೊಂಡಾಗ ನಾವೆಲ್ಲರೂ ಜೇನು ಹುಳುಗಳಿದ್ದಾಗೆ ನಾವೆಲ್ಲರೂ ಒಟ್ಟುಗೂಡಿದಾಗ ಅದು ಜೇನು ಗೂಡಾಗುತ್ತೆ. ನಂತರ ಜೇನದ ಸವಿಯನ್ನು ಸವಿಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸಮಾಜಕ್ಕೆ ನಾವು ಜೇನಿನ ಸವಿಯನ್ನು ಸವಿಸಬೇಕಾದ್ರೆ ನಾವು ಜೇನು ಹುಳುಗಳು ರೀತಿಯಲ್ಲಿ ಎಲ್ಲೆಲ್ಲಿ ನಮಗೆ ಸಿಗುತ್ತೋ, ಎಲ್ಲೆಲ್ಲಿ ಆ ಒಂದು ಜೇನಿನ ಹನಿಯನ್ನು ಸಂಗ್ರಹಿಸ್ಬೋದು, ಅದೆಲ್ಲವನ್ನು ಸಂಗ್ರಹಿಸಿ ನಾವೆಲ್ಲರೂ ಒಟ್ಟುಗೂಡಿ ಆ ಜೇನುಗೂಡಾಗಿ ಕೆಲಸ ಮಾಡಿದಾಗ ಈ ಸಮಾಜಕ್ಕೆ, ಈ ಸಮುದಾಯದ ಜನರಿಗೆ ಏನಾದರೂ ಒಂದಷ್ಟು ಒಳಿತನ್ನ, ಸಿಹಿಯನ್ನು ಕೊಡಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮಲ್ಲಿ ಸೇವೆಗೆ ಸ್ಪರ್ಧೆ ಇಟ್ಕೊಂಡು ಕಾಲೆಳೆಯೋದಕ್ಕೆ ಸ್ಪರ್ಧೆಯನ್ನು ಕೊಡದೆ ಸೇವೆ ಮಾಡಲಿಕ್ಕೆ ನಾವೆಲ್ಲರೂ ಸ್ಪರ್ಧೆಯನ್ನ ಇಟ್ಕೊಂಡು ನಾನಿದ್ದು ಸೇವೆ ಮಾಡಬೇಕು, ಸಮುದಾಯಕ್ಕೆ ನಾನಿದ್ದು ಸೇವೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆಯಿಂದ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕಾಗಿದೆ. ಅದು ವಿಶೇಷವಾಗಿ ನಾನು ಗಮನಿಸ್ತಾ ಇರ್ತಕ್ಕಂಥ ನಮ್ಮ ಸಮುದಾಯದಲ್ಲೇ ಕಾಲೆಳೆಯೋದು ಜಾಸ್ತಿ ಆಗಿರ್ತಕ್ಕಂಥದ್ದು, ಆಮೇಲೆ ಪ್ರತಿಷ್ಠೆಗಳು ಜಾಸ್ತಿ ಆಗಿರ್ತಕ್ಕಂಥದ್ದು. ಆ ಕಾಲೆಳೆಯುವುದು ಮತ್ತು ಪ್ರತಿಷ್ಠೆಯನ್ನು ದಯಮಾಡಿ ನಾವು ಕಡಿಮೆ ಮಾಡಿಕೊಂಡ್ರೆ ಈ ಸಮಾಜಕ್ಕೆ, ಈ ಸಮುದಾಯಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ. ಅದನ್ನು ನಾನು ವಿನಂತಿ ಮಾಡ್ಕೊಳ್ತಾ ಈ ಸಮುದಾಯದಲ್ಲಿ ಏನೋ ಒಂದು ಸಂಘಟನೆ ಪ್ರಾರಂಭ ಆಗಿದೆ. ನನಗೆ 6 ವರ್ಷಗಳ ಹಿಂದೆ ರವಿಕುಮಾರ್ ಗೌಡರು ಈ ವಿಚಾರವಾಗಿ ನನಗೆ ಪ್ರಸ್ತಾಪ ಮಾಡಿದ್ರು. ನಾನು ಒಂದು ಸಂಘಟನೆಯಲ್ಲಿ ಇದ್ದೀನಿ, ಹಾಗಾಗಿ ಎಲ್ಲ ಏಕಕಾಲದಲ್ಲೇ ಬೇರೆ ಬೇರೆ ಸಂಘಟನೆಗಳಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸುಮಾರು 6 ವರ್ಷಗಳಿಂದನೇ ನನಗೆ ನೇರವಾಗಿ ರವಿಕುಮಾರ್ ಗೌಡರು ಮಾತಾಡಿ ಸ್ನೇಹಿತರು ಮಾಡಿ ಅಂತ ಹೇಳಿದ್ರು. ನಾನು ಬೇರೆ ಸಂಘಟನೆ ತೊಡಗಿಸ್ಕೊಂಡಿದ್ದರಿಂದ ಆ ಸಂದರ್ಭದಲ್ಲಿ ಆಗಲಿಲ್ಲ. ತದನಂತರ ಬಂದಿದೆ ಈ ಒಂದು ಸಂಘಟನೆ, ಒಂದು ಸಮುದಾಯಕ್ಕೋಸ್ಕರ ಇರ್ತಕ್ಕಂಥ ಸಂಘಟನೆ ಆಗಿರೋದ್ರಿಂದ ನಮ್ಮ ಕೈಲಾದಷ್ಟು ನಮ್ಮ ಬಿಡುವಿನ ಸಮಯದಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಆ ಒಂದು ಕೆಲಸವನ್ನ ಮಾಡ್ತಾ ಇದನ್ನ ಒಂದು ಸುಖದಾಕಾರವಾಗಿ ಏನು ಮೈಸೂರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಸಂಘಟನೆ ಬೆಳೆದು ನಿಂತಿದೆ, ಆ ನಿಟ್ಟಿನಲ್ಲಿ ನಮ್ದು ಒಂದು ಏನಾದರೂ ಒಂದು ಗುರುತನ್ನ ಈ ಒಂದು ಸಮಾಜಕ್ಕೆ ಕೊಟ್ಟು ಹೋಗ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸೋಣ ಮುಂದಿನ ದಿನಗಳಲ್ಲಿ. ಅದರಲ್ಲಿ ನಾನು ಸಹ ಒಂದು ಸಣ್ಣ ಭಾಗವಾಗಿ ನಿಮ್ಮ ಒಟ್ಟಿಗೆ ಇರ್ತೇನೆ ಅಂತಕ್ಕಂಥ ಒಂದು ಈ ಸಂದರ್ಭದಲ್ಲಿ ನಾವು ಅದು ನಮ್ಮ ಸಮಾಜಕ್ಕೆ ಮಾಡ್ತಾ ಇರ್ತಕ್ಕಂಥ ಸೇವೆ ಅಂತ ಅನ್ಕೊಂಡಿದ್ದೀವಿ. ಆದರೂ ಸಹ ನಮ್ಮ ಹಿರಿಯರು ಈ ಸಂದರ್ಭದಲ್ಲಿ ನನ್ನನ್ನು ಒಂದು ಗೌರವಿಸಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅದು ಎಲ್ರಿಗೂ ಪ್ರೇರಣೆ ಆಗಲಿ ಅಂತ ಅನ್ನೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತೇಳಿ ನಿಮ್ಮ ಏನು ಗೌರವಕ್ಕೆ ನಾನು ಆಭಾರಿಯಾಗಿದ್ದನ್ನು ನಂಬಿಸ್ತೀನಿ. ಜೈ ಕರ್ನಾಟಕ. ಜಿಲ್ಲಾ ಅಧ್ಯಕ್ಷರಾಗಿದ್ದ ಪಟೇಲ್ ಸಿ ರಾಜ್ ಅವರು ನಮ್ಮ ಒಂದು ಸಂಸ್ಥೆಯ ಪರವಾಗಿ ಕುರಿತು ಅವರ ಮಾತುಗಳನ್ನು ಅಧ್ಯಕ್ಷೀಯ ಭಾಷಣ ಅಂತಿಮವಾಗಿ ಆತ್ಮೀಯ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಕನಕಪುರ ತಾಲೂಕಿನ ಮುಖಂಡರಾಗಿ ಬೆಳೆಯುತ್ತಾ ಇರುವಂಥ ನೇಗಿಲು ಕುಲಬಾಂಧವರು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ರವಿಕುಮಾರ್ ಸರ್ ಈ ದಿನ ಬರಬೇಕಾಯ್ತು. ಕಾರ್ಯನಿಮಿತ್ತ ಅವರಿಗೆ ಬೆಂಗಳೂರಲ್ಲಿ ಕಾರ್ಯ ಇದ್ದುದಕ್ಕೆ ಅವರು ಅಲ್ಲೂ ಸಹ ಒಂದು ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕಾಯ್ತು. ಅವರ ಅನುಪಸ್ಥಿತಿಯಲ್ಲಿ ಅವರ ಪರವಾಗಿ ನಿಮಗೆ ಸಂದೇಶವನ್ನು ನೀಡ್ತಾರೆ. ಜೊತೆಗೆ ರಾಮನಗರ ಜಿಲ್ಲೆ ಮುಖಂಡರ ಹೆಸರನ್ನು ನಾವು ಸೇರಿಸ್ಕೊಂಡು ಬಂದಿದ್ದೀವಿ. ಕನಕಪುರದ ಮುಖಂಡರಾಗಿ ನಮ್ಮ ದಿವಂಗತ ಕರಿಯಪ್ಪನವರ ಭಾವಚಿತ್ರವನ್ನು, ಚನ್ನಪಟ್ಟಣದಲ್ಲಿ ಡಾಕ್ಟರ್ ವೆಂಕಟಗಿರಿಯವರ ಭಾವಚಿತ್ರವನ್ನು, ಮಾಗಡಿ ಕೆಂಪೇಗೌಡರ ಭಾವಚಿತ್ರವನ್ನು, ರಾಮನಗರದಲ್ಲಿ ಕೆಂಗಲ್ ಹನುಮಂತಯ್ಯನವರ ಭಾವಚಿತ್ರವನ್ನು
ಅಳವಡಿಸಿಕೊಂಡು ರಾಮನಗರ ಜಿಲ್ಲೆ ನೇಗಿಲೇಗಿ ಸಮಾಜ ಸೇವಾ ಟ್ರಸ್ಟ್ ತನ್ನ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತದೆ. ಒಂದು ನೇಗಿಲು ಯಾಕೆ ನಾವು ಸೇವೆ ಮಾಡಬೇಕು ಅಂದರೆ, ಒಂದು ಎದೆ ತುಂಬಿ ಹೇಳ್ಬೋದು, ಯಾವುದೇ ರಾಜಕೀಯೇತರವಾಗಿ ರಾಜಕೀಯ ಪಕ್ಷವನ್ನು ನಾವು ವಿರೋಧ ಕಟ್ಕೊಳ್ಳೋದಂತೆ, ಯಾವ ಪಕ್ಷದಲ್ಲಾದರೂ ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ನೀನು ನೇಗಿಲೆ ಯೋಗಿಯಾಗಿರು ಅನ್ನುವಂಥ ಒಂದು ಪದದ ನಾಣ್ಯತೆ ನಾವು ಯಾವುದೇ ರಾಜಕೀಯ ಪಕ್ಷದಲ್ಲಿ ಸಮಾಜದ ಅಳಿವು ಉಳಿವಿನ ಪ್ರಶ್ನೆ ಬಂದಾಗ ನೇಗಿಲು ಯೋಗಿಯವರೆಲ್ಲ ಪಕ್ಷ ಭೇದ ಬರೆದು ಒಗ್ಗಟ್ಟಾಗಿ ನಾವು ಸೇವೆ ಸಲ್ಲಿಸಬೇಕಂತ ಕಾರ್ಯವನ್ನು ನಿರ್ವಹಿಸುವಂಥ ಪರಿಸ್ಥಿತಿ ಇವತ್ತು ನಮಗೆ ಒದಗಿ ಬಂದಿದೆ. ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ಇವತ್ತು ಬುದ್ಧಿಮೇದಾರರನ್ನ ಇಲ್ಲೇ ಸಭೆ ಪ್ರತಿ ತಿಂಗಳು ಒಂದೊಂದು ಸಭೆಯನ್ನು ಕರೆದು ಅವರನ್ನ ಒಗ್ಗೂಡಿಸಿ ಈಗ ನೇಗಿಲು ಈ ಆರ್ಥಿಕ ಬೆಂಬಲ ಬಲ ಬುದ್ಧಿಮೇದಾರರ ಬಲ ಇದ್ದಾಗ ನೇಗಿಲು ಈ ಕಾರ್ಯಕ್ರಮಗಳು ಸುಲಲಿತವಾಗಿ ನಡ್ಕೊಂಡು ಹೋಗ್ತವೆ. ಹಾಗಾಗಿ ಈ ಒಂದು ಸಂಘಟನೆ ಬಲಗೊಳ್ಬೇಕು ಅಂದರೆ ಒಂದು ಸಭೆಗೆ ಬಂದ ತಕ್ಷಣ ನೀವು ಕಾಸು ಕೊಡು ಅಂತ ಭಾವನೆಗಳನ್ನ ಬಿಟ್ಕೊಡ್ಬೇಕು. ಅದಕ್ಕೆ ಬೇರೆ ಮಾರ್ಗಗಳನ್ನು ಕಾನೂನುಬದ್ಧ ನಿಯತ್ತಾಗಿ, ಬೇರೆ ಮಾರ್ಗಗಳು ವಾಮ ಮಾರ್ಗಗಳಲ್ಲ, ಇತರೆ ಮಾರ್ಗಗಳು ಸಹ ಇದೆ. ಮತ್ತು ಕೆಲವು ಕಾರ್ಯಕ್ರಮಗಳನ್ನು ರೂಢಿಸಬೇಕಾಗುತ್ತೆ. ಪ್ರತಿ ತಿಂಗಳು ನೇಗಿಲಿಗೆ ಕನಕಪುರ ತಾಲೂಕು ತಿಂಗಳಿಗೆ ಒಂದು ಕಾರ್ಯಕ್ರಮ, ಒಂದು ಸಭೆ. ಆ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬಂದರೆ ವರ್ಷದಲ್ಲಿ 12 ಕಾರ್ಯಕ್ರಮ ಆಗುತ್ತೆ, 12 ಮೀಟಿಂಗ್ ಸಭೆ ಆಗುತ್ತೆ. ಅದು ಸಕ್ರಿಯತೆಗೆ ಒಂದು ದಾರಿಯಾಗಿದೆ. ನಾವು ರಾಮನಗರದಲ್ಲಿ ಪ್ರತಿ 2ನೇ ಶನಿವಾರ ಸಭೆಯನ್ನು ಮಾಡ್ತಾ ಇದ್ದೀವಿ, ಕಾರ್ಯಕ್ರಮಗಳನ್ನು ರೂಢಿಸ್ತೀವಿ. ಪ್ರತಿ ತಿಂಗಳ 2 ವಾರ ಆ ಥರ ಖರ್ಚು ವೆಚ್ಚಗಳ ಬಗ್ಗೆ ಕಾರ್ಯಕ್ರಮ ಬಂದಿದ್ದೇವೆ. ಕಚೇರಿಯನ್ನು ನಿರ್ವಹಿಸುವುದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದ್ದೀನಿ. ಹಾಗಾಗಿ ಅದರ ವಿಷಯ ವಾಸ್ತವವಾಗಿ ಅದು ಸಂಪೂರ್ಣ ಮಾಹಿತಿಯನ್ನು ನಾವು ಈ ನೇಗಿಲೋಗಿ ಸಮಾಜ ಕನಕಪುರ ತಾಲೂಕಿಗೆ ಹೇಳಿದ್ದೇವೆ, ಮೈಸೂರಿನ ಸಭೆಯಲ್ಲಿ. ಹಾಗಾಗಿ ಈ ಕಾರ್ಯಕ್ರಮ 12 ಕಾರ್ಯಕ್ರಮಗಳು ವರ್ಷ ಪೂರ್ತಿ ನಡೆಸಿಕೊಂಡು ಹೋದಾಗ ಅದಕ್ಕೆ ಇವತ್ತು ಸಮಾಜ ಕೈ ಶುದ್ಧವಾಗಿದ್ದರೆ, ನಿಮ್ಮ ಕೈ ಪರಿಶುದ್ಧವಾಗಿದ್ದಾಗ ನಿಮಗೆ ಸಹಾಯಧನ ತಾನಾಗೇ ಒದಗಿ. ಕೈ ಎಲ್ಲಿ ಪರಿಶುದ್ಧವಾಗಿರಲ್ಲ ಅಲ್ಲಿ ಯಾರೂ ಸಹಾಯ ಮಾಡಿ ಒಂದು ಕಾರ್ಯಕ್ರಮ ಮಾಡಿ 5 ಲಕ್ಷ ಸಂಗ್ರಹ ಮಾಡಬಹುದು, ಸಂಗ್ರಹದ ಗುರಿ ಇಲ್ಲ ಆಗಬಾರ್ದು. ಅದನ್ನ ಲೆಕ್ಕಪತ್ರವನ್ನು ನೀಡದಿದ್ದಾಗ ಕೆಲವರು ನಾನು ಕೆಲವು ಸಾರಿ ಜಯಂತಿಗಳ ಆಚರಣೆ ಮಾಡಿದ್ದೀನಿ. ಎಲ್ಲ ಕೆಲವು ಜಯಂತಿಗಳ ಆಚರಣೆ ಮಾಡಿದಾಗ ಸಭೆ ಜಯಂತಿಗಳನ್ನ ಮಾಡ್ತಾರೆ, ಲೆಕ್ಕಪತ್ರಗಳನ್ನು ಕೊಡೋದು. ಹಾಗಾಗಿ ಆ ರೀತಿ ವ್ಯತ್ಯಾಸಗಳಾಯ್ತವೆ. ಅದರಿಂದ ಇವರು ಏನು ಈಗ ನೇಗಿಲೋಗಿ ಸಮಾಜ ಸೇವೆ ಕನಕಪುರ ತಾಲೂಕು ಪೂರ್ತಿ ತಮ್ಮ ಕಾರ್ಯಕ್ರಮಗಳನ್ನು ರೂಢಿಸಿಕೊಳ್ತಾ ಇದೆ. ಅದಕ್ಕೆ ರಾಮನಗರದಲ್ಲಿ ಜಿಲ್ಲಾ ನೇಗಿಲೋಗಿ ಸಮಾಜ ಸೇವೆ ಸಂಪೂರ್ಣ ಸಹಕಾರವನ್ನು ನೀಡುತ್ತದೆ. ಜೊತೆಗೆ ಅವರ ಜೊತೆಲಿದ್ದು ಎಲ್ಲ ಕಾರ್ಯಕ್ರಮಕ್ಕೂ ನಾವು ಸಹಭಾಗಿತ್ವವನ್ನು ಹೊಂದಿರ್ತೀವಿ. ಜೊತೆಗೆ ರಾಜ್ಯ ಸಂಘನೂ ಅವರ ಜೊತೆಯಲ್ಲಿರ್ತದೆ. ಏನು ವೃತ್ತಿಪರ ತರಬೇತಿಗಳು ಮತ್ತು ಮಾರ್ಗದರ್ಶನ ಏನಿದೆ ಅದಕ್ಕೆ ನಾವು ಸಹ ರಾಮನಗರ ಜಿಲ್ಲಾ ನೇಗಿಲೋಗಿ ಸಮಾಜ ಸೇವಾ ಟ್ರಸ್ಟ್ ಮತ್ತು ರಾಜ್ಯ ನೇಗಿಲೋಗಿ ಸಮಾಜ ಸೇವಾ ಟ್ರಸ್ಟ್ ಸಹಕರಿಸ್ತದೆ. ಇವತ್ತು ವಿಸ್ತಾರವಾಗಿ ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು, ಹಾಸನದಲ್ಲಿ ಇರುವಂಥ ಈ ನೇಗಿಲೋಗಿ ಸಮಾಜ ಸೇವಾ ಟ್ರಸ್ಟ್ ನಮ್ಮ ಪ್ರಾಂಶುಪಾಲರು ಹೇಳಿದಂತೆ ಈಗ ಮತ್ತೆ ಕೋಲಾರಕ್ಕೂ ಸಹ ವಿಸ್ತರಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಗಳೆಲ್ಲ ಈ ದಿನ ಒಂದು ಕಚೇರಿಯಲ್ಲಿ ಏನಿದೆ, ಮೊದಲು ಈ ಕಚೇರಿಗೆ ಅಭಿವೃದ್ಧಿ ಹೋಗ್ಬೇಕಾದ್ರೆ ಕೆಲವು ಮೂಲಭೂತ ಸೌಕರ್ಯಗಳೇನಿದೆ ಅದನ್ನು ಸಹ ಬೆಳಿಗ್ಗೆ ನಾನು ರವಿಕುಮಾರ್ ಅವ್ರ ಹತ್ರ ಚರ್ಚಿಸಿದ್ದೀನಿ. ಬೆಳಿಗ್ಗೆ 8 ಕಾಲದಲ್ಲಿ ಅವರ ಜೊತೆ ಚರ್ಚಿಸಿದ್ದೀನಿ. ಬಾಕಿ ಮೂಲಭೂತ ಸೌಕರ್ಯಗಳು ಬೇಕಾಗುತ್ತೆ. ಕಚೇರಿ ಪ್ರಾರಂಭ ಮಾಡೋದು ಮುಖ್ಯ ಅಲ್ಲ, ಅದಕ್ಕೆ ಬದ್ಧವಾಗಿ ತುರ್ತಾಗಿ ಈ ಕಚೇರಿಗೆ ಕೆಲವು ಸವಲತ್ತುಗಳು ಬೇಕಾಗ್ತದೆ. ಅದನ್ನು ಕೆಲವು ಏನು ನಮ್ಮ ನುರಿತ IAS KS ಆಫೀಸರ್ ಕೆಲವು ದಾನಿಗಳಿದ್ದಾರೆ, ಅವರನ್ನು ಸಂಪರ್ಕಿಸಿ ಸಹಾಯವನ್ನು ಪಡ್ಕೊಳ್ಬೇಕು. ನಮ್ಮ ಕನಕಪುರಕ್ಕೆ ಮತ್ತು ಚನ್ನಪಟ್ಟ 1ನೇ ತಾರೀಕು ಪ್ರಾರಂಭ ಆಗ್ತದೆ ನೇಗಿಲೋಗಿ ಸಮಾಜ ಸೇವೆ ಶಾಖಾ ಕಚೇರಿ, 3ನೇ ಕ್ರಾಸು, ಕುವೆಂಪು ನಗರ ಆ ಡೌನಲ್ಲಿ. ಅಲ್ಲೂ ಸಹ ನಂದೀಶ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಸಲ್ಲಿ ಆ ಕಚೇರಿಯಲ್ಲಿ
ಅಲ್ಲೂ ನೇಗಿಲೋಗಿ ಸಮಾಜ ಸೇವೆ ಕಚೇರಿ ಪ್ರಾರಂಭ ಆಗ್ತದೆ. ಅಲ್ಲಿಗೆ 4 ತಾಲೂಕುಗಳಲ್ಲಿ ಕಚೇರಿ ಪ್ರಾರಂಭವಾಗುತ್ತವೆ. ಆ ಕಚೇರಿಗಳಲ್ಲಿ ಮೂಲ ಏನು ಸೌಕರ್ಯಗಳು ಬೇಕು ಅವನ್ನ ರೂಢಿಸಿಕೊಡುವಂಥ ವಿಧಾನಗಳು ಹೇಗೆ ಅಂತ ಮತ್ತೊಂದು ಬಾರಿ ನಾವೆಲ್ಲ 4 ತಾಲೂಕಿನ ಪದಾಧಿಕಾರಿಗಳು ಸಭೆ ಸೇರಿ ಚರ್ಚಿಸಬೇಕಾಗುತ್ತೆ ಅಂತ ಹೇಳ್ತಾ ನಾನು 2 ಮಾತು ಕೊಟ್ಟು ಈ ದಿನ ನನ್ನನ್ನು ಆಹ್ವಾನಿಸಿ ಮತ್ತು ನಮ್ಮ ಗೌರವ RKB ಮತ್ತು ನಮ್ಮ ತಂಡವನ್ನು ರಾಜೇಂದ್ರ ಆಗಿ ನಾವು ಆಗಮಿಸಿ ನಮ್ಮನ್ನು ಗೌರವಿಸಿದಂಥ ನೇಗಿಲಗಿ ಸಮಾಜದ ಸಲ್ಲಿಸುತ್ತಾ ನಾನು 2 ಹಿತವನ್ನು ನುಡಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಕರ್ನಾಟಕ ಮತ್ತು ಜೈ ನೇಗಿಲಗಿ. ಸೊ ರಾಜ್ಯದ ನಮ್ಮ ವಿಚಾರಗಳನ್ನು ತಿಳಿಸಿದರೆ ಅವರಿಗೆ ನಮ್ಮ ಕನಕಪುರ ಶಾಖೆ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಕೊನೆಯದಾಗಿ ಕನಕಪುರ ಶಾಖೆಯಿಂದ ಇವತ್ತು ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಪಟೇಲ್ ಸಿ ರಾಜು ಅವರಿಗೆ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಬಳ್ಳಿಂಗ ಸರ್ ಬಂದು ಈ ಕಾರ್ಯಕ್ರಮ ಹಾಜರಿದ್ದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ ಅವರೂ ಸಹ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಹಾಗೆ ನಮ್ಮ ಪುಟ್ಟರಾಜು ಸರ್ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಮೆರಗನ್ನು ನೀಡಿದ್ದಾರೆ. ಅವರು ಸಾಕಷ್ಟು ದಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮುಂದಿನ ದಿನಗಳಲ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡೋದ್ರ ಜೊತೆಗೆ ನಮಗೆ ಬೆಂಬಲವಾಗಿರ್ತಾರೆ ಅಂತ ಭಾವಿಸಿ ನಮ್ಮ ಎಲ್ಲರ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಬನ್ನಿ ಕೊಡ್ರ ನಮಗೆ 1 ವರ್ಷ ಕಾಲ ಕಚೇರಿಯನ್ನ ಫ್ರೀಯಾಗಿ ಕೊಟ್ಟಂತ ನಮ್ಮ ಸ್ನೇಹಿತರಿಗೆ ಚಿಕ್ಕದಾಗಿರ್ತಕ್ಕಂಥ ಒಂದು ಗಾರ್ಡನಿಂಗ್ ಮಾಡೋದು ಮಾಡ್ಬೇಡಿ.